ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 2 ಆಫ್ ಅವರ್ ಎ ಸೀರೀಸ್. ಈ ಸೀರೀಸಲ್ಲಿ ನಾವು ಪೈಥನಲ್ಲಿ ಆ್ಯಕ್ಚುಲಿ ಟೈಪ್ ಕನ್ವರ್ಷನ್ಸ್ ಅಂದರೆ ಏನು, ಅರ್ಥಮೆಟಿಕ್ ಆಪರೇಟರ್ಸ್, ಈ ಆಪರೇಟರ್ಸ್ ಮತ್ತು ಎಫ್ ಸ್ಟ್ರಿಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಜಸ್ಟ್ ಟು ಬ್ರೀಫ್ ಯು ಅಂದರೆ ಆ್ಯಂಡ್ ಆಲ್ಸೋ ನಾನು ಏನು ಮಾಡ್ತೀನಿ, ಫಸ್ಟ್ ಡೇ 1ಅಲ್ಲಿ ನಾನು ಏನೇನು ಕವರ್ ಮಾಡಿದ್ದೆ ಅದನ್ನು ಒಮ್ಮೆ ಗ್ಲ್ಯಾನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ 2ಗೆ ಹೋಗ್ತೀನಿ. ಅಂದರೆ ಈ 2ಅಲ್ಲಿ ನಾನು ಏನೇನು ಫೋಕಸ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದೆ ಅಲ್ವಾ, ಎಫ್ ಸ್ಟ್ರಿಂಗ್ಸು, ಅರ್ಥಮೆಟಿಕ್ ಆಪರೇಟರ್ಸು ಆ್ಯಂಡ್ ಮೆನಿ ಮೋರ್, ಇದರಲ್ಲಿ ಅಂದರೆ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಆಯಿತಾ. ಆ್ಯಂಡ್ ಪ್ರತಿ ವಿಡಿಯೋ ಕೂಡ ಲಿಂಕ್ ಇರುತ್ತೆ, ಒಂದು ವಿಡಿಯೋ ಟು ಅನದರ್ ವಿಡಿಯೋ. ಆ್ಯಂಡ್ ಪ್ರತಿ ವಿಡಿಯೋನು ಕೂಡ ನಾವು 1 by 1 ಅಟ್ಲೀಸ್ಟ್ ಒಂದು 40 minutes ಟೈಮ್ ಸ್ಪೆಂಡ್ ಮಾಡಿದೆ ಪರ್ ಡೇ. ನೀವು ವಿಲ್ ಲರ್ನ್ ಆಲ್ ದೋಸ್ ಥಿಂಗ್ಸ್ ಆಯಿತಾ. ಆ್ಯಂಡ್ ಆಲ್ಸೋ ಜಸ್ಟ್ ನಾನು ಇನ್ನೊಮ್ಮೆ ಹೇಳ್ತೀನಿ, ನಾನು ಏನೇನೆಲ್ಲ ಸಿಲೆಬಸ್ ಇದೆ ಅಂತ ಆಯಿತಾ. ಸಿಲೆಬಸ್ಸಲ್ಲಿ ನಮಗೆ ಫೌಂಡೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ, ನಿಮಗೆ ಡಾಕ್ಯುಮೆಂಟ್. ಸೊ ಫೌಂಡೇಶನ್ನಲ್ಲಿ ನಾವು ಏನು ಮಾಡ್ತೀವಿ, ಪೈಥನ್ನ ಕಂಪ್ಲೀಟಾಗಿ ಕಲ್ತ್ಕೊಳ್ತೀವಿ. ಸೊ ಪೈಥನ್ ಫ್ರಮ್ ಸ್ಕ್ರ್ಯಾಚ್, ಲೈಕ್ ಇನ್ಕ್ಲೂಡಿಂಗ್ ಊಪ್ಸ್ ಕಾನ್ಸೆಪ್ಟ್ ಕೂಡ ನಾನು ಹೇಳ್ತೀನಿ. ಅದಾದಮೇಲೆ ಗೆಟ್ ಅಪ್ ಡಾಕರ್ ನೀವು ಆಲ್ರೆಡಿ ಗೊತ್ತು. ಅದಾದಮೇಲೆ ಪೈಡೆಂಟಿಕ್ ಬರುತ್ತೆ. ಸೊ ಪೈಡೆಂಟಿಕ್ ಫಾರ್ ಡೇಟಾ ವ್ಯಾಲಿಡೇಷನ್ ಅವೆಲ್ಲ ನೋಡ್ತೀವಿ ನಾವು. ಪೈಡೆಂಟಿಕ್, ಟೈಪಿಂಗ್, ಇವೆಲ್ಲ ಲೈಬ್ರರೀಸ್ನು ಕೂಡ ನಾವು ನೋಡ್ತೀವಿ ಆಯಿತಾ. ಇದೆಲ್ಲ ಬೇಸಿಕ್ ಕೋರ್. ಅದಾದಮೇಲೆ ಎ ಮತ್ತು LLM ಫಂಡಮೆಂಟಲ್ಸ್ ಇರುತ್ತೆ. ನೆಕ್ಸ್ಟ್ ಥಿಂಗ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇರುತ್ತೆ. ಅದಾದಮೇಲೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಯೂಸ್ ಮಾಡಿಕೊಂಡು ನಾನು ಕ್ಲೌಡ್ API, ಫಾಸ್ಟ್ API ಯೂಸ್ ಮಾಡಿಕೊಂಡು ಈ LLMಸ್ಗಳನ್ನ ಹೇಗೆ ವರ್ಕ್ ಮಾಡೋದು ಅನ್ನೋದು ತೋರಿಸ್ತೀನಿ. ಅದಾದಮೇಲೆ ಏಜೆಂಟ್ಸ್ ಅಂಡ್ ರ್ಯಾಕ್ ಸಿಸ್ಟಮ್ಸ್, ಅದಾದಮೇಲೆ ಲ್ಯಾಂಗ್ರಾಫ್ ಅಂಡ್ ಮೆಮೊರಿ, ಅದಾದಮೇಲೆ ಕಾನ್ವರ್ಸೇಷನಲ್ ಮಲ್ಟಿ ಮಾಡೆಲ್ AI, ಅದಾದಮೇಲೆ MCP. ಇದರಲ್ಲಿ ನಾವು ಇನ್ ಡೆಪ್ತ್ ಹೋಗ್ತೀವಿ. ವೆನ್ ಐ ಸೇ RAG, trust me, it will go more than like 10-12 hours of session. Every day 1 hour session irutte. RAG-ಗೆ we are spending more than like 12 to 13 sessions ಆಯಿತಾ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಲೈಕ್ 45 to 50 ಅಂದ್ಕೊಂಡಿದ್ದೀನಿ ನಾನು ಈ ಸೆಷನ್ಸ್ನ. ಬಟ್ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ ಆಯಿತಾ. ಸೊ ಇದು ಸಮ್ಮರಿ ಆಯಿತಾ, ಸಿಲೆಬಸ್ಸು. ಆ್ಯಂಡ್ ಅದಾದಮೇಲೆ ಫೌಂಡೇಶನ್ ಲೈಕ್ ಎಲ್ಲ ಹೇಳಿದ್ದೀನಿ. ಈಗ ನಾವು ಪೈಥನ್ ಮಾಡ್ತಿದ್ವಿ. ಪೈಥನಲ್ಲಿ ಡೇ 2. ಈ ಡೇ 2 ಅಲ್ಲಿ ನಾನು ಈ ಸ್ಟ್ರಿಂಗ್ ಕನ್ವರ್ಷನ್ಸು, ಆಪರೇಟರ್ಸು, ಡೈನಮಿಕ್ಲಿ ಟೈಪ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ ಪೈಥನ್ನ, ಅದು ಹೇಗೆ ಆಯಿತಾ, ಇದನ್ನೆಲ್ಲ ಈ ಬೇಸಿಕ್ಸ್ನ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಅ ಡಿಫ್ರೆಂಟ್ ಟಾಪಿಕ್ಸ್ ಆಯಿತಾ. ಸೊ ಇಷ್ಟು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗಿದ್ರೆ ಅಲ್ಲಿ ನಾವೇನು ಮಾತಾಡ್ತೀವಿ ಅಲ್ವಾ. ಸೊ ಡೇ 2ಗೆ ಹೋಗೋದಕ್ಕಿಂತ ಮುಂಚೆ ಲೆಟ್ ಮಿ ಸಮರೈಸ್ ನಾನು ಡೇ 1ಅಲ್ಲಿ ಏನು ಮಾಡಿದೆ ಅಂತ. ಡೇ 1ಅಲ್ಲಿ ಬೇಸಿಕಲಿ ನಾನೇನು ಮಾತಾಡ್ತಿದ್ದೆ ಅಂತಂದರೆ, ಐ ಮೇನ್ಲಿ ಫೋಕಸ್ಡ್ ಆನ್ ಈ ಒಂದು ಕಂಟೆಂಟ್ ಏನು, ಪೈಥನ್ ಮಾಡ್ಯೂಲ್ 1ಅಲ್ಲಿ ವೇರಿಯೇಬಲ್ಸ್ ಮತ್ತು ಡೇಟಾ ಟೈಪ್ಸ್ ಅಂದರೆ ಏನು. ವೇರಿಯೇಬಲ್ಸಲ್ಲಿ ಪ್ಲೇಯರ್ ನೇಮ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಅಂದರೆ ಒಂದು ಕ್ರಿಕೆಟ್ ಕಾರ್ಡ್ ಅಂದರೆ ನಾನೊಂದು ಸಿಂಪಲ್ ಕ್ರಿಕ್ಬಸ್ ಅಪ್ಲಿಕೇಶನ್ ತೋರಿಸ್ದೆ. ಈ ಕ್ರಿಕ್ಬಸ್ ಅಪ್ಲಿಕೇಶನ್ ತೋರಿಸ್ಬಿಟ್ಟು ಇಲ್ಲಿ ನಾನು ಹೇಳಿದೆ ಒಂದು ಪ್ಲೇಯರ್ನ ಹೇಗೆ, ಅಂದರೆ ಒಂದು ಪ್ಲೇಯರ್ ನೇಮ್ ಅಂತ ನಾವು ಕಾಲ್ ಮಾಡಿದಾಗ ಆ ಪ್ಲೇಯರ್ ನೇಮ್ ಅನ್ನೋ ಒಂದು ವೇರಿಯೇಬಲ್ಗೆ ಹೇಗೆ ವ್ಯಾಲ್ಯೂಸ್ಗಳನ್ನ ಸ್ಟೋರ್ ಮಾಡ್ತೀವಿ ಅಂತ. ದ ಸೇಮ್ ವೇ ಇಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಪ್ಲೇಯರ್ ನೇಮ್ ಅಂತ ವಿರಾಟ್ ಕೊಹ್ಲಿ, ಏಜ್, ಬ್ಯಾಟಿಂಗ್ ಆವ್ರೇಜ್, ಕ್ಯಾಪ್ಟನ್, ಜರ್ಸಿ ಅಂತ, ಅಂದರೆ ಒಂದು ಮೀನಿಂಗ್ಫುಲ್ ವ್ಯಾಲ್ಯೂ, ಅಂದರೆ ಒಂದು ಮೀನಿಂಗ್ಫುಲ್ ವೇರಿಯೇಬಲ್ ಹೇಗೆ ಬರಿತೀವಿ ಅಂತ ಅಂದಾಗ ಈ ಥರ ಬರೆದು ಅದಕ್ಕೊಂದು ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ವಿ. ಅದನ್ನೇ ನಾವು ಡೇ 1ಅಲ್ಲಿ ನೋಡಿತ್ತು. ಆ್ಯಂಡ್ ಇದರಲ್ಲಿ ಈ ಥರ ಎನಿಥಿಂಗ್ ಇನ್ಸೈಡ್ ಸ್ಟ್ರಿಂಗ್, ದಟ್ ಈಸ್ ಕಾಲ್ಡ್ ಸ್ಟ್ರಿಂಗ್. ಎನಿಥಿಂಗ್, ಈಗ ಈ ಥರ ನಂಬರ್ ಇದ್ದರೆ, ಹೋಲ್ ನಂಬರ್ ಇದ್ದರೆ ಇದನ್ನು ನಾವು ಇಂಟೀಜರ್ ಅಂತ ಕರಿತೀವಿ. ಅದೇ ರೀತಿ ನಾವು ಬ್ಯಾಟಿಂಗ್ ಆ್ಯಾವ್ರೇಜ್ ಅಂತ ಬಂದಾಗ, ಸೊ ಇಲ್ಲಿ ಏನಾಗುತ್ತೆ, ಡೆಸಿಮಲ್ ನಂಬರ್ಸ್ಗಳಿದ್ದಾಗ ನಾವೇನಂತ ಅದನ್ನು ಕರಿತೀವಿ, ಫ್ಲೋಟ್ ಅಂತ ಕರಿತೀವಿ. ಎಸ್ ಆರ್ ನೋ ಅಥವಾ ಟ್ರೂ ಆರ್ ಫಾಲ್ಸ್ ಅಂತ ಒಂದು ಕಂಡೀಷನ್ ಇದ್ದರೆ ಅಲ್ಲಿ ನಾವೇನಂತ ಕರಿತೀವಿ, ಅದನ್ನು ಬೂಲಿಯನ್ ಅಂತ ಕರಿತೀವಿ. ಸೊ ಅದೇ ರೀತಿ ಈಗ ಪ್ಲೇಯರ್ ಕಾರ್ಡ್ನ ಪ್ರಿಂಟ್ ಮಾಡಬೇಕಿತ್ತು, ಈ ಥರ ನಾನು ಪ್ರಿಂಟ್ ಮಾಡಿದೆ. ಇಲ್ಲಿ ಒಂದು ವೇರಿಯೇಬಲ್ ನೇಮ್ನ ಹೇಗೆ ಕಾಲ್ ಮಾಡ್ತೀನಿ ಅಂದರೆ, ಕೋಟ್ ಆದಮೇಲೆ ನಾನು ಕಾಮ ಕೊಟ್ಟು ಇಲ್ಲಿ ಪ್ಲೇಯರ್ ನೇಮ್ನ ಕಾಲ್ ಮಾಡ್ತೇನೆ. ಸೊ ಹೀಗೆ ಒಂದು ಪ್ರಿಂಟ್ ಮಾಡಿದ್ದು ನಾನು ಬೇಸಿಕಲಿ ಆ ವೇರಿಯೇಬಲ್ಸ್ಗಳನ್ನ ಪ್ರಿಂಟ್ ಮಾಡಿದೆ, ರೈಟ್. ಸೊ ಅದಾದಮೇಲೆ ಸೊ ನಾರ್ಮಲಾಗಿ ಕಾಲ್ ಮಾಡಬೇಕು ಅಂದರೆ ಈ ಥರ ಕಾಲ್ ಮಾಡ್ತೀವಿ ಅಷ್ಟೇ, ಜಸ್ಟ್ ಪ್ರಿಂಟ್ ಆಫ್ ಅಂತ. ನಾರ್ಮಲಾಗಿ ಸೆಲ್ ಯೂಸ್ ಮಾಡೋದ್ರಿಂದ ನೀವು ಜಸ್ಟ್ ಆ ವೇರಿಯೇಬಲ್ನ ಟೈಪ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ಅದು ಏನು ಸ್ಟೋರ್ ಮಾಡ್ಕೊಂಡಿದೆ ಆ ವ್ಯಾಲ್ಯೂನ ಇಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಈಗ ಅದೇ ರೀತಿ ನಾನು ಕಿಂಗ್ ಆಫ್ ಕ್ರಿಕೆಟ್ ಅಂತ ಬರೆದು ಆ ಕಿಂಗ್ ಆಫ್ ಕ್ರಿಕೆಟ್ ಅನ್ನೋ ಒಂದು ವೇರಿಯೇಬಲ್ಗೆ ನಾನು ವಿರಾಟ್ ಕೊಹ್ಲಿ ಅನ್ನೋ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೆ. ಸರಿ, ಆ ಅಸೈನ್ ಮಾಡಿ ಅದನ್ನು ಕಾಲ್ ಮಾಡಿದಾಗ, ಪ್ರಿಂಟ್ ಆಫ್ ವಿರಾಟ್ ಕೊಹ್ಲಿ ಕಾಲ್ ಮಾಡಿದಾಗ ವಿರಾಟ್ ಕೊಹ್ಲಿ ಎಕ್ಸಾಕ್ಟ್ ಆನ್ಸರ್ ಅನ್ನೋದು ಬಂತು. ಇಲ್ಲಿ ನಾನು ಕಾಲ್ ಮಾಡಿರ್ತಾರೆ. ಅದೇ ರೀತಿ ಒಂದು ಫಾರ್ ಎಕ್ಸಾಂಪಲ್ ಐ ಆಮ್ ಕಾಲಿಂಗ್ ಅಂತ ಕೊಟ್ಟು ಕಾಮ ಕೊಟ್ಟು ಒಂದು ವೇರಿಯೇಬಲ್ನ ಹೇಗೆ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದರೆ ಈ ಥರ ಇಂಪ್ಲಿಮೆಂಟ್ ಮಾಡ್ತೀರಾ, ರೈಟ್. ಸೊ
ಈ ಥರ ಇಂಪ್ಲಿಮೆಂಟ್ ಮಾಡಿದ ನಂತರ ಐ ಆಮ್ ಕಾಲಿಂಗ್, ಇಲ್ಲಿ ನಮಗೆ ಕಿಂಗ್ ಆಫ್ ಕ್ರಿಕೆಟ್ ಇದ್ದಿದ್ದು ವಿರಾಟ್ ಕೊಹ್ಲಿಗೆ ಕನ್ವರ್ಟ್ ಆಗುತ್ತೆ. ಯಾಕೆಂದರೆ ಯು ಆರ್ ಕಾಲಿಂಗ್ ದ ವೇರಿಯಬಲ್, ಆ ವೇರಿಯಬಲ್ಗೆ ಏನು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೋ ಆ ವ್ಯಾಲ್ಯೂ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ ಅಲ್ವಾ. ಸೊ ಹಾಗೆಯೇ ಬೇಸಿಕ್ ಡೇಟಾ ಟೈಪ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಬೇಸಿಕ್ ಡೇಟಾ ಟೈಪ್ಸ್ಗಳು 5 ಇರ್ತವೆ. ಆ 5ರಲ್ಲಿ ಸ್ಟ್ರಿಂಗು, ಇಂಟೀಜರು, ಫ್ಲೋಟು, ಬೂಲಿಯನು, ನನ್ನು. ಸ್ಟ್ರಿಂಗ್ ಅಂದರೆ ಏನು? ಸ್ಟ್ರಿಂಗ್ ಅಂತಂದರೆ ಎನಿಥಿಂಗ್ ಇನ್ಸೈಡ್ ಕೋಡ್, ಅದನ್ನು ಸ್ಟ್ರಿಂಗ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದು ನಂಬರ್ ಆಗಿದ್ದರೂ ಸಹ ಅದನ್ನು ನಾವು ಸ್ಟ್ರಿಂಗ್ ಅಂತಲೇ ಕರಿತೀವಿ. ಸೊ ಹಾಗೆಯೇ ಪ್ಲೇಯರ್ ನೇಮ್ ಟು, ಇಲ್ಲಿ ನಾವು ಹೇಗೆ ಬರ್ದ್ವಲ್ಲ ಈ ಥರ. ಈಗ ಫಾರ್ ಎಕ್ಸಾಂಪಲ್ ಟೀಮ್ಗೆ ನಾನು ಕೋಡ್ ಕೊಟ್ಟು 18 ಅಂತ ಕೊಟ್ಟಿದ್ದರಿಂದ ನನಗಿಲ್ಲಿ ಏನು ಅರ್ಥ ಆಗ್ತಾ ಇದೆ, ಟೀಮ್ ಈಕ್ವಲ್ ಟು 18 ಅಂತ ಬಂದಾಗ ಅದು ಒಂದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್. ಬಿಕಾಸ್ ಇವೊಂದು ಅದು ನಂಬರ್ ಆಗಿದ್ರೂ ಕೂಡ ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಆ ಸ್ಟ್ರಿಂಗಿಂದ ಇಂಟ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅದನ್ನು ನಾವು ಕಮಿಂಗ್ ಸೆಕ್ಷನಲ್ಲಿ ನೋಡ್ತೀವಿ, ಆಯಿತಾ. ಸೊ ಟೈಪ್ ಆಫ್ ಪ್ಲೇಯರ್ ಟು ಸ್ಟ್ರಿಂಗ್ ಅಂತ ಈ ಥರ. ಪೈಥಾನ್ ಡೈನಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಅಂತ ಯಾಕೆ ಕರಿತೀವಿ ಅಂತಂದರೆ ಈ ರೀಸನ್ಗೋಸ್ಕರ, ಅಂದರೆ ನಾವು ಅದನ್ನು ಆ ಥರ ಟೈಪ್ನ ನಾವು ಈಸಿಯಾಗಿ ಫಿಗರ್ ಔಟ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಲೈಕ್ ಇಂಟೀಜರ್ ಅಂತ ಇತ್ತು. ಸೊ ಹೋಲ್ ನಂಬರ್, ಡೆಸಿಮಲ್ ನಂಬರ್, ಮ್ಯಾಚ್ ಪ್ಲೇಡ್, ಈ ಥರ ಎಲ್ಲ ಇಂಟೀಜರ್ನ ಬಗ್ಗೆ ನಾವು ನೋಡ್ತಾ ಇದ್ವಿ. ಆ್ಯಂಡ್ ಆಲ್ಸೋ ಈ ಇಂಟೀಜರ್ ಅಂತ ಬಂದಾಗ ನಿಮಗೆ ಈ ಮ್ಯಾಚ್ ಪ್ಲೇಡ್ ಈಗ 55 ಅಂತ ಇತ್ತು. ಎಸ್, ಇಲ್ಲೇನು ಮ್ಯಾಚ್ ಪ್ಲೇಡ್ ಅನ್ನೋ ಒಂದು ವೇರಿಯಬಲ್ಗೆ ನಾನು 55 ಅನ್ನೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲಿ ಯಾವುದೇ ರೀತಿ ಕೋಡ್ ಕೊಟ್ಟಿಲ್ಲ, ಯಾವುದೇ ರೀತಿ ಡೆಸಿಮಲ್ ನಂಬರ್ ಬಂದಿಲ್ಲ, ಅದನ್ನೇ ನಾವು ಇಂಟೀಜರ್ ಅಂತ ಕರಿತೀವಿ. ಅದೇ ಸಪೋಸ್ ನಾನು ಕೋಡ್ ಕೊಟ್ಟಿದ್ದೀನಿ ಅಂದರೆ ಅದರ ಟೈಪ್ ಏನಾಗುತ್ತೆ, ಸ್ಟ್ರಿಂಗ್ ಆಗುತ್ತೆ. ಫ್ಲೋಟ್ ಅಂತ ಬಂದಾಗ ಡೆಸಿಮಲ್ ನಂಬರ್ಗಳಿದ್ರೆ ಅದು ಫ್ಲೋಟ್ ಆಗುತ್ತೆ. ಬೂಲಿಯನ್ ಅಂತ ಬಂದಾಗ ಟ್ರೂ ಆರ್ ಫಾಲ್ಸ್ ಏನಾದರೂ ಇದ್ದರೆ ಆ ಟ್ರೂ ಆರ್ ಫಾಲ್ಸ್ನ ಕೂಡ ಕ್ಯಾಪಿಟಲ್ ಟಿ ಇಂದನೇ ಶುರುವಾಗಬೇಕು, ಕ್ಯಾಪಿಟಲ್ ಎಫ್ ಇಂದನೇ ಶುರುವಾಗಬೇಕು. ಈಗ ಇದರಲ್ಲಿ ಬೂಲಿಯನ್ ಟೈಪ್ ಆಗುತ್ತೆ. ನನ್ ಅಂತಂದರೆ ಅದಕ್ಕೆ ಏನು ಅಸೈನ್ ಮಾಡಿಲ್ಲ ಅಂತ. ಸೊ ಆ ಥರ ಟೈಪ್ ಇದ್ದಾಗ ನಾವೇನು ಮಾಡ್ತೀವಿ, ನನ್ ಟೈಪ್ ಅಂತ ಕರಿತೀವಿ. ಸೊ ಎಲ್ಲಿ ನನ್ ಟೈಪ್ ಯೂಸ್ ಮಾಡ್ತೀವಿ, ಈಗ ಕೆಲವೊಂದು ಸ್ಟೇಟ್ಮೆಂಟ್ಗಳಲ್ಲಿ ಈಗ ಒಬ್ಬ ಪ್ಲೇಯರ್ನ ರಿಟೈರ್ಮೆಂಟ್ ಡೇಟ್ ಸ್ಟಿಲ್ ಈಸ್ ಪ್ಲೇಯಿಂಗ್, ಅದು ನನ್, ಈ ಸದ್ಯಕ್ಕೆ ಇಲ್ಲ ಅನ್ನೋದನ್ನು ನಾವು ನನ್ ಟೈಪ್ ಅಂತ ಹೇಳ್ತೀವಿ, ರೈಟ್. ಸೊ ಹಾಗಾದರೆ ಇದೆಲ್ಲ ಇದಾಯಿತು. ಹಾಗೆಯೇ ಗುಡ್ ವೇರಿಯಬಲ್ ವರ್ಸಸ್ ಬ್ಯಾಡ್ ವೇರಿಯಬಲ್ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಗುಡ್ ಅಂತ ಬಂದಾಗ ಕ್ಲಿಯರ್ ಆಗಿರಬೇಕು, ರೀಡಬಲ್ ಆಗಿರಬೇಕು, ಯೂಸ್ ಅಂಡರ್ಸ್ಕೋರ್ ಫಾರ್ ಸ್ಪೇಸಸ್, ಯಾವುದೇ ರೀತಿಯಾದಂತಹ ಅನ್ನೆಸೆಸರಿ ಸ್ಪೇಸಸ್ನ ವೇರಿಯಬಲ್ ನೇಮಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಬ್ಯಾಡ್ ವೇರಿಯಬಲ್ಸ್ ಹೆಂಗಿರ್ತಾವಪ್ಪ ಅಂದರೆ ಈ ಥರ 1 ವೇರಿಯಬಲ್ ಪ್ಲೇಯರ್ ಈ ಥರ, ಆ್ಯಂಡ್ ಎಕ್ಸ್ A = 2, B = 2 ಈ ಥರ ಮಾಡಬಾರ್ದು. ಎಸ್ಪೆಷಲಿ ನಾವು ಕೋಡ್ ಬರೆಯುವಾಗ ನಾವು ಎಕ್ಸಾಕ್ಟ್ ಏನು ಮಾಡ್ತಾ ಇದ್ದೀವಿ ಅದರ ಮೀನಿಂಗ್ ಇರುವಂತಹ ಒಂದು ವೇರಿಯಬಲ್ ನೇಮ್ನ ನಾವು ಡಿಫೈನ್ ಮಾಡಬೇಕಾಗಿ ಬರುತ್ತೆ, ರೈಟ್. ಸೊ ಇಷ್ಟು ನಾವೇನು ಮಾಡಿದ್ವಿ, ನಾವು ಸೆಷನ್ 2 ಅಲ್ಲಿ ಅಂದರೆ ಸೆಷನ್ 1 ನಾವು ಮಾಡಿದ್ದು ಅಥವಾ ಡೇ 1 ಮಾಡಿದ್ದು. ಈಗ ಅದೇ ಡೇ 2 ಅಂತ ಬಂದಾಗ ನಾವು ಈಗ ಏನು ಫೋಕಸ್ ಮಾಡ್ತೀವಿ ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣ. ಈಗ ಈ ಡೇ 2 ಅಲ್ಲಿ ನಾನು ಪೈಥಾನ್ ಡೈನಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ. ಸೊ ಯಾರಾದರೂ ಕೇಳಿದ್ರೆ ಯಾವ ರೀತಿ ಇದನ್ನು ಆನ್ಸರ್ ಮಾಡಬೇಕು, ಕೆಲವೊಮ್ಮೆ ಬೇಸಿಕ್ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಏನು ಈ ಪೈಥಾನಲ್ಲಿ ಅಂದರೆ ಪೈಥಾನ್ ಅನ್ನೋದು ಹೇಗೆ ಡೈನಮಿಕಲಿ ಟೈಪ್ ಪ್ರೋಗ್ರಾಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಆಮೇಲೆ ಐ ವಿಲ್ ಗೋ ಫಾರ್ ಟೈಪ್ ಕನ್ವರ್ಷನ್ ಎಲ್ಲ. ಫಾರ್ ಎಕ್ಸಾಂಪಲ್ ಒಂದು ಜಾವಾ ಕೋಡ್ ಬರೀತೀನಿ ನೋಡಿ. ಇವಾಗ ಲೆಟ್ ಮೀ ಇನ್ಸ್ಟೆಡ್ ಆಫ್ ರೈಟಿಂಗ್ ಕೋಡ್ನ ಬರೆದು ತೋರಿಸ್ತೀನಿ, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಇಲ್ಲೇ. ಆ್ಯಂಡ್ ಲೆಟ್ ಮೀ ಜಸ್ಟ್ ಗೋ ಬ್ಯಾಕ್, ಆಯಿತಾ. ಕೋಡ್ ಬ್ಲಾಕ್ನ ತೊಗೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಲೈಕ್ ಜಾವಾ ಕೋಡ್ ಹೆಂಗಿರುತ್ತೆ ಅಂತ ನೋಡೋದಾದರೆ ಈ ಥರ ಪಬ್ಲಿಕ್ ಕ್ಲಾಸ್, ಜಸ್ಟ್ ಒಂದು ಕ್ಲಾಸ್ನ ಡಿಫೈನ್ ಮಾಡ್ತಾ ಇದ್ದೀನಿ ಇಲ್ಲಿ, ಓಕೆ, ಕ್ಲಾಸ್ ಮೇನ್. ಆ್ಯಂಡ್ ಇಲ್ಲಿ ಏನೇ ಡಿಫೈನ್ ಮಾಡಬೇಕಾದ್ರೂ ಕೂಡ ನೀವು, ಆಯಿತಾ, ಏನೇ ಡಿಫೈನ್ ಮಾಡಬೇಕಾದ್ರೂ ಕೂಡ, ಆಯಿತಾ, ಎನಿಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾನು ಈ ಥರ ತೋರಿಸ್ತೀನಿ, ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ ಈ ಥರ ನೋಡಿ. ಯಾವುದೇ ಒಂದು ಕೋಡ್ ಬ್ಲಾಕ್ನ ನೀವು ಜಾವಾದಲ್ಲಿ ಬರಿತಾ ಇದ್ದೀನಿ ಅಂತಾಗ ಜಾವಾದಲ್ಲಿ ಏನಾಗುತ್ತೆ, ಈ ಥರ ಏಜ್ 25, ಏಜ್ ನೇಮ್ ಮನೋಜ್, ಆ್ಯಂಡ್ ಡಬಲ್ ಸ್ಯಾಲ್ರಿ ಇಷ್ಟು, ಆ್ಯಂಡ್ ಬೂಲಿಯನ್ ಅಂದರೆ ಡಬಲ್ ಅಂತಂದರೆ ಲೈಕ್ ಇಂಟ್ ಥರ ಅಂದರೆ ಫ್ಲೋಟ್ ಥರ, ಆಯಿತಾ, ಬೂಲಿಯನ್ನ ಅಲ್ವಾ ಅಂತ. ಅಂದರೆ ನಾವೇನಾದರೂ ಜಾವಾದಲ್ಲಿ
ಒಂದು ಟೈಪ್ ಅಂದರೆ ಇದನ್ನು ಇಂಟ್ ಅಂತಲೇ ಡಿಫೈನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಈ 25 ಅನ್ನೋದು ಇಂಟೆ, ಇದನ್ನು ಇಂಟಾಗೆ ಕನ್ವರ್ಟ್ ಮಾಡು, ಇದು ಸ್ಟ್ರಿಂಗು, ಇದು ಡಬಲ್ಲು, ಇದು ಬೂಲಿಯನ್ ಅಂತಲೇ ಡಿಫೈನ್ ಮಾಡು ಅಂತ ಹೇಳ್ತೀನಿ. ಆದರೆ ಪೈಥಾನಲ್ಲಿ ಹಂಗಲ್ಲ. ಪೈಥಾನಲ್ಲಿ ಆ್ಯಸ್ ಸೂನ್ ಆಸ್ ನೀವು ಅಕ್ಸೆಪ್ಟ್ ಮಾಡಿದ ತಕ್ಷಣ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪೈಥಾನಲ್ಲಿ ಹೆಂಗಾಗುತ್ತೆ, ಇದನ್ನೇ ನೀವು ಪೈಥಾನಲ್ಲಿ ಕೋಡ್ ಬರಿಬೇಕು ಅಂದರೆ ಏಜ್ ಈಕ್ವಲ್ ಟು 25 ಆ್ಯಂಡ್ ಅದೇ ರೀತಿ ನೇಮ್ ಈಕ್ವಲ್ ಟು ಲೆಟ್ಸ್ ಎ ಮನೋಜ್, ಆಯಿತಾ. ಆ್ಯಂಡ್ ಅದೇ ರೀತಿ ಸ್ಯಾಲರಿ ಈಕ್ವಲ್ ಟು ಸಪೋಸ್ ಸಮ್ ಸೊ ಆ್ಯಂಡ್ ಅದೇ ರೀತಿ ಈಸ್ ಎಂಪ್ಲಾಯಿ. ಓಕೆ, ಈಸ್ ಎಂಪ್ಲಾಯಿ ಈಕ್ವಲ್ ಟು ಟ್ರೂ, ಆಯಿತಾ. ಇದು ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೋಡ್ ಬ್ಲಾಕ್ ಬಂದಾಗ ಇಲ್ಲಿ ನೀವು ಡೈನಮಿಕಲಿ, ಅಂದರೆ ಇಲ್ಲಿ ಅರ್ಥ ಏನಾಗುತ್ತೆ ಅಂದರೆ ಯು ಡೋಂಟ್ ನೀಡ್ ಟು ಡಿಕ್ಲೇರ್ ಎನಿಥಿಂಗ್. ಅರ್ಥ ಆಯ್ತಾ? ಸೊ 25 ಅಂತ ಕೊಟ್ಟಾಗ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಪೈಥಾನ್ಗೆ ಗೊತ್ತಾಗುತ್ತೆ 25 ಅನ್ನೋದು ಇಂಟೀಜರ್ ಅಂತ. ಅದೇ ನಾನು 25.0 ಅಂತ ಕೊಟ್ಟರು ಕೂಡ ಇದು ಫ್ಲೋಟಾಗಿ ಕನ್ಸಿಡರ್ ಮಾಡ್ಕೊಳ್ಳುತ್ತೆ, ಯಾಕಂದರೆ ಇಟ್ಸ್ ಅ ಡೆಸಿಮಲ್ ಪಾಯಿಂಟ್ ಅಂತ. ಆ್ಯಂಡ್ ಎನಿಥಿಂಗ್ ಇನ್ಸೈಡ್ ದ ಸ್ಟ್ರಿಂಗ್ ಇಟ್ ಈಸ್ ಕಾಲ್ಡ್ ಅ ಸ್ಟ್ರಿಂಗ್, ಆಯಿತಾ. ಇದನ್ನು ನಾವು ಸ್ಟ್ಯಾಟಿಕ್ ಟೈಪಿಂಗ್ ಅಂತ ಕರಿತೀವಿ, ಆಯಿತಾ. ಇದನ್ನು ನಾವು ಕೋಡ್ ಬ್ಲಾಕಲ್ಲಿ ಏನಾಗುತ್ತೆ, ಸೊ ಈ ಥರ ಬಂದಾಗ ಈ ಥರ, ಅಂದರೆ ಈ ಪೈಥಾನ್ ಬೇಸಿಕಲಿ ಏನಪ್ಪ ಅಂದರೆ ಆಟೋಮೆಟಿಕಲಿ ಇಟ್ ಫಿಗರ್ಸ್ ಔಟ್ ಇಟ್ಸ್ ಟೈಪ್, ಅದಕ್ಕೇ ಡೈನಮಿಕಲಿ ಟೈಪ್ಡ್ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಹೋಪ್ ಇವಾಗ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ ಪೈಥಾನನ್ನು ಯಾಕೆ ಡೈನಮಿಕಲಿ ಟೈಪ್ಡ್ ಅಂತ ಕರಿತೀವಿ ಅಂತ, ರೈಟ್. ಸೊ ದಟ್ ಮೀನ್ಸ್ ಯು ಡೋಂಟ್ ನೀಡ್ ಟು ಡಿಕ್ಲೇರ್ ಎನಿ ಡೇಟಾ ಟೈಪ್ಸ್ ಆಫ್ ಅ ವೇರಿಯಬಲ್ ಎಕ್ಸ್ಪ್ಲಿಸಿಟ್ಲಿ. ಬಟ್ ಇದೇನು ಮಾಡುತ್ತೆ, ಪೈಥಾನ್ ರನ್ ಟೈಮಲ್ಲೇ ಆಟೋಮೆಟಿಕ್ಕಾಗಿ ಪ್ರತಿಯೊಂದನ್ನು ಕೂಡ ಇದು ಐಡೆಂಟಿಫೈ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇದು ಡೈನಮಿಕಲಿ ಟೈಪ್ಡ್. ಓಕೆ, ಕ್ಲಿಯರ್ ಅಲ್ಲ ಕಾನ್ಸೆಪ್ಟ್? ಸಿ, ಕ್ಲಿಯರ್ ಆಗಿಲ್ಲ ಅಂತಂದರೆ ಇಲ್ಲಿ ತನಕ ನನಗೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕ್ಲಿಯರ್ ಆಯಿತು ಅಂತಾದರೂ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಕ್ಲಿಯರ್ ಆಗಿಲ್ಲ ಅಂತಂದರೆ ಯಾವ ಪಾಯಿಂಟ್ ಕ್ಲಿಯರ್ ಆಗಿಲ್ಲ ಹೇಳಿ, ನಾನು ವೀಕೆಂಡ್ ಸೆಷನ್ಸಲ್ಲಿ ನಾನು ಲೈವ್ ಬಂದಾಗ ಅದನ್ನು ನಿಮಗೆ ಸಾಲ್ವ್ ಮಾಡಿಕೊಡ್ತೇನೆ. ಓಕೆ ಅಲ್ಲ, ಗುಡ್ ಅಲ್ಲ, ಪ್ರೊಸೀಡ್ ಆಗ್ಬೋದಲ್ಲ. ಸೊ ಹಾಗಾದರೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಟೈಪ್ ಕನ್ವರ್ಷನ್. ಏನು ಟೈಪ್? ಈಗ ನಾನು ಹೇಳ್ತಾ ಇದ್ದೀನಿ ಪೈಥಾನ್ ಅನ್ನೋದು ಡೈನಮಿಕಲಿ ಟೈಪ್ಡು, ಸರಿ ಆಯಿತು. ಸೊ ಟೈಪ್ ಏನೋ ನಾನು ಬರ್ದೆ, ಇವಾಗ ಟೈಪ್ ಗೊತ್ತಾಯಿತು, ಟೈಪ್ ಕನ್ವರ್ಷನ್ ಅಂತ ಹೇಳಿದೆ, ಸರಿ ಟೈಪ್ ಕನ್ವರ್ಷನ್. ಈಗ ನನಗೇನು, ವೆರಿ ಸಿಂಪಲ್. ಈಗ ನಾನು ಫಾರ್ ಎಕ್ಸಾಂಪಲ್ ಯೂಸರ್ ಇನ್ಪುಟ್ ಅಂತ ಒಂದು ತೊಗೊಳ್ತೀನಿ, ಆಯಿತಾ. ಯೂಸರ್ ಇನ್ಪುಟ್ ಅಂತ ತೊಗೊಳ್ತೀನಿ. ಈ ಯೂಸರ್ ಇನ್ಪುಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಯೂಸರ್ ಇನ್ಪುಟ್ ಏಜ್, ಈ ಯೂಸರ್ ಇನ್ಪುಟ್ ಏಜಲ್ಲಿ ಬೈ ಮಿಸ್ ಆಗಿ ನನಗೇನಾಗ್ಬಿಟ್ಟಿದೆ 28 ಅಂತ ಸ್ಟೋರ್ ಆಗಿಬಿಟ್ಟಿದೆ, ಆಯಿತಾ. ಈಗ 28 ಅಂತ ಸ್ಟೋರ್ ಆಗಿದೆಯಲ್ಲ, ಇದೇನು, ಇದು ಸ್ಟ್ರಿಂಗ್ ತಾನೆ, ಕರೆಕ್ಟ್ ಅಲ್ವಾ? ಬಿಕಾಸ್ ಇಟ್ ಈಸ್ ಸ್ಟೋರ್ಡ್ ಇನ್ ಅ ಕೋಟ್, ಕರೆಕ್ಟ್ ರೈಟ್? ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನನಗೆ ಈ ಏಜ್ ಅನ್ನೋದು ನನಗೆ ನಂಬರ್ಸಲ್ಲಿ ಇರಬಾರ್ದು ಅಲ್ವಾ, ರೈಟ್? ಸೊ ಇವಾಗ ನೋಡಿ, ಟೈಪ್ ಆಫ್ ಈ ಯೂಸರ್ ಇನ್ಪುಟ್ ಏಜ್ನ ನಾನು ಹಾಕಿದಾಗ ಪ್ರಾಬ್ಲಮ್ ಏನಾಯಿತು, ಸ್ಟ್ರಿಂಗ್ ಅಂತ ಬಂತು. ಬಟ್ ಯೂಸರ್ ಇನ್ಪುಟ್ ಏಜ್ ಸ್ಟ್ರಿಂಗಲ್ಲಿ ಇರೋದಿಲ್ಲ ಅಲ್ವಾ, ರೈಟ್? ಸೊ ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕನ್ವರ್ಟ್ ಮಾಡಬೇಕು. ಅದನ್ನು ಹೆಂಗೆ ಮಾಡ್ತೀನಿ ನಾನು ಅಂತಂದರೆ, ನಾ ಹೇಳ್ತೀನಿ ಆ್ಯಕ್ಚುಯಲ್ ಅಂಡರ್ಸ್ಕೋರ್ ಏಜ್ ಈಕ್ವಲ್ ಟು, ನಾನು ಹೇಳ್ತೀನಿ ಯು ನೀಡ್ ಟು ಕನ್ವರ್ಟ್, ಅಂದರೆ ಈ ಸ್ಟ್ರಿಂಗ್ನ ಇಂಟೀಜರ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಅಂತಂದರೆ ಇಂಟ್ ಆಫ್ ದಿಸ್ ಯೂಸರ್ ಇನ್ಪುಟ್ ಏಜ್ನ ಕನ್ವರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಈಗ ನಾನು ಆ್ಯಕ್ಚುಯಲ್ ಏಜ್ನ ಕಾಲ್ ಮಾಡ್ತೀನಿ, 28 ಅಂತ ಬರುತ್ತೆ. ಆಗ ಟೈಪ್ ಆಫ್ ದಿಸ್ ಆ್ಯಕ್ಚುಯಲ್ ಏಜ್ನ ನೋಡೋದಾದರೆ, ಟೈಪ್ ಆಫ್ ದಿಸ್ ಆ್ಯಕ್ಚುಯಲ್ ಏಜ್ನ ನೋಡೋದಾದರೆ ನನಗೆ ಹೇಳುತ್ತೆ ಇದು ಇಂಟ್ ಅಂತ, ಆಯಿತಾ. ಇದು ಇಂಟ್ ಅಂತ ಹೇಳುತ್ತೆ, ರೈಟ್? ಸೊ ಇದನ್ನು ನಾವು ಇಲ್ಲಿ ನಾವೇನು ಹೇಳ್ತಾ ಇದ್ದೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರಿಂಟ್ ಅಂತ ಹಾಕಿದ್ರೆ ಮೇ ಬಿ ಕ್ಲಾಸ್ ಆಫ್ ಅಂತ ಬರುತ್ತೆ. ಫಾರ್ ನಾವು ಇಟ್ಸ್ ಓಕೆ. ಈಗ ದಿಸ್ ಈಸ್ ಯುವರ್ ಸ್ಟ್ರಿಂಗ್ 28 ಆ್ಯಂಡ್ ಯು ಆರ್ ಕನ್ವರ್ಟಿಂಗ್ ದಿಸ್ ಇಂಟು ಇಂಟೀಜರ್. ಇದನ್ನೇ ನಾವು ಟೈಪ್ ಕನ್ವರ್ಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಟೈಪ್ ಕನ್ವರ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಸರಿ ಇದಾಯ್ತಲ್ಲ, ಇವಾಗ ನಾನು ಜಸ್ಟ್ ಒಂದು ಸಿಂಪಲ್ ಕೋಡ್ ತೊಗೊಳ್ತೀನಿ. ಸೊ ನಾವು now we'll do one math. We'll do one math function. ಏನು math function ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ years to retire. years to retire.
ಈ ಇಯರ್ಸ್ ಟು ರಿಟೈರ್ ಅಲ್ಲಿ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 60 ಅಂತ ಇರುತ್ತೆ, ಮೈನಸ್ ಎಷ್ಟು ಲೆಫ್ಟ್ ಇದೆ, ಓಕೆ, ಇನ್ನು ಎಷ್ಟು ಇಯರ್ಸ್ ಲೆಫ್ಟ್ ಇದೆ ಅಂದಾಗ ಆ್ಯಕ್ಚುಲ್ ಏಜ್ನ ನಾನು ಕಾಲ್ ಮಾಡ್ತೀನಿ. ಆಯಿತಾ, ಆ್ಯಕ್ಚುಲ್ ಏಜ್ನ ಕಾಲ್ ಮಾಡಿ ಇಲ್ಲಿ ಹೇಳ್ತೀನಿ ಪ್ರಿಂಟಲ್ಲಿ. ಆಯಿತಾ, ಪ್ರಿಂಟಲ್ಲಿ ಹೇಳ್ತೀನಿ ಇಲ್ಲಿ ಹೇ ಇಯರ್ಸ್ ಟು ರಿಟೈರ್. ಓಕೆ, ಇಯರ್ಸ್ ಟು ರಿಟೈರ್ ಬಂದುಬಿಟ್ಟು, ಓಕೆ, ಇಯರ್ಸ್ ಟು ರಿಟೈರ್ ಬಂದುಬಿಟ್ಟು ನಾನು ಇವಾಗ ಇದನ್ನು ಕಾಲ್ ಮಾಡ್ತೀನಿ. ಈಗ ಈ ವ್ಯಾಲ್ಯೂ ಅಲ್ಲಿ ಏನು ಅಂದರೆ ಈ ವೇರಿಯೇಬಲಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದು ಇಲ್ಲಿ ಪ್ರಿಂಟ್ ಆಗಿರುತ್ತೆ ಅಲಾಂಗ್ ವಿತ್ ಅ ಪ್ರಿಂಟ್ ಸ್ಟೇಟ್ಮೆಂಟ್. ಸೊ ಪ್ರಿಂಟೆಡ್ ಇಯರ್ಸ್ ಟು ರಿಟೈರ್ 32 ಇಯರ್ಸ್ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ. ರೈಟ್, ಸೊ ಹೀಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಟೈಪ್ ಕನ್ವರ್ಷನ್ ಅಂದರೆ ಒಂದು ಟೈಪಿಂದ ಇನ್ನೊಂದು ಟೈಪ್ಗೆ ಕನ್ವರ್ಟ್ ಮಾಡೋದನ್ನೇ ನಾವು ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಆಯಿತಾ, ಈಗ ಫಾರ್ ಎಕ್ಸಾಂಪಲ್ ಒಂದು ರಿಯಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಆಯಿತಾ, ಏನಪ್ಪ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಸಪೋಸ್ ಒಂದು ಸ್ಕೋರ್ ಇನ್ಪುಟ್ ಅಂತ ತೊಗೊಳ್ಳೋಣ. ನಾನು ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ಇವಾಗ ಯೂಸ್ ಮಾಡೋ ಫಂಕ್ಷನ್ ಬಗ್ಗೆ. ಸೊ ಇಲ್ಲಿ ಒಂದು ಇನ್ಪುಟ್, ಓಕೆ, ಇನ್ಪುಟ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾ ಹೇಳ್ತಾ ಇದ್ದೀನಿ ಇದು ಡೈನಮಿಕ್ ಆಗಿ ಅಸೈನ್ ಮಾಡುವಂಥದ್ದು. ಆಯಿತಾ, ಎಂಟರ್ ಯುವರ್ ಸ್ಕೋರ್. ಆಯಿತಾ, ಎಂಟರ್ ಯುವರ್ ಸ್ಕೋರ್. ಹಾಗೆಯೇ ನಾ ಹೇಳ್ತೀನಿ ಸ್ಕೋರ್ ನಂಬರ್ ಅಂತ. ಸೊ ಸ್ಕೋರ್ ನಂಬರ್ ಬಂದ್ಬಿಟ್ಟು, ಓಕೆ, ಸ್ಕೋರ್ ನಂಬರ್ ಈಕ್ವಲ್ ಟು ಏನೇ ಈ ಸ್ಕೋರ್ ನಂಬರ್ ಇರುತ್ತಲ್ಲ ಇದನ್ನು ನಾನು ಇಲ್ಲಿಗೆ ಇಂಟಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸರಿನಾ? ಸೊ ಸ್ಕೋರ್ ಇನ್ಪುಟ್ಟು ನಂಬರ್. ಆಮೇಲೆ ಸೊ ಈಗ ಅಂದರೆ ನಾವು ಬೇಸಿಕಲಿ ಐ ಆಮ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ಒಂದು ಸಿಂಪಲ್ ಎಕ್ಸಾಂಪಲ್. ಇವಾಗ ನಾನು ಏನು ಹೇಳ್ತೀನಿ, ಸೊ ಬೋನಸ್ is equal to, okay, whatever the score number you have, okay, score number you have into 1.5 times bonus ಅಂತ ಹಾಕ್ತೀನಿ. ಓಕೆ, ಇಂಟು 1.5 ಟೈಮ್ಸ್ ಅಂತ. ಆಯಿತಾ, 1.5 ಟೈಮ್ಸ್ ಆಫ್ ಬೋನಸ್ ಅಂತ. ಸರಿ, ಇವಾಗ ಫಾರ್ ಎಕ್ಸಾಂಪಲ್ ಈ ಸ್ಕೋರ್ ನಂಬರ್ ಇದೆ ಅಲ್ಲ, ಸರಿ ಈಗ ಬಿಫೋರ್ ನಾನು ಸ್ಕೋರ್ ನಂಬರ್ಗೆ ಹೋಗಲ್ಲ, ಇಲ್ಲಿ ಸ್ಕೋರ್ ಇನ್ಪುಟ್ ಅಂತ ಹಾಕ್ತೇನೆ. ಏನಾಗುತ್ತೆ ಅನ್ನೋದು ನೋಡೋಣ. ಆ್ಯಂಡ್ ಅದೇ ರೀತಿ ಬೋನಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಆ್ಯಂಡ್ ಆಲ್ಸೋ ಇಲ್ಲಿ ಏನು ಹೇಳ್ತೀನಿ, ಸೊ ಪ್ರಿಂಟ್ ಆಫ್ ನಾ ಹೇಳ್ತೀನಿ ಇಲ್ಲಿ ಸ್ಕೋರ್ ವಿತ್, ಓಕೆ, ಸ್ಕೋರ್ ವಿತ್ ಬೋನಸ್ ಅಂತ ಕೊಟ್ಟು ಕೊಟ್ಟು ಇಲ್ಲಿ ನಾ ಹೇಳ್ತೀನಿ ಇದನ್ನು ಕಾಲ್ ಮಾಡ್ತಾ ಇದ್ದೀನಿ, ಏನು ಬೋನಸ್ನ ಕಾಲ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲೊಂದು ಫಂಕ್ಷನ್ ಯೂಸ್ ಮಾಡಿ ಇನ್ಪುಟ್ ಅಂತ. ಬೇಸಿಕಲಿ ನಾವೇನಾದರೂ ಒಂದು ವ್ಯಾಲ್ಯೂನ ಹಾರ್ಡ್ ಕೋಡ್ ಮಾಡಿದೆ ಅಂದರೆ ರನ್ ಟೈಮಲ್ಲಿ ನೀವು ಪಾಸ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕ್ಯಾಲ್ಕುಲೇಟರ್ ಇದೆ, ಕರೆಕ್ಟಾ? ಇವಾಗ ಕ್ಯಾಲ್ಕುಲೇಟರ್, ರೈಟ್, ಇದು ಕ್ಯಾಲ್ಕುಲೇಟರ್ ಓಪನ್ ಮಾಡಿದ ತಕ್ಷಣ 10 + 20 ಅಂತ ಕೊಟ್ಟು ಈಕ್ವಲ್ಸ್ ಕೊಟ್ಟಾಗ ವ್ಯಾಲ್ಯೂ ಹೆಂಗೆ ಬರುತ್ತೋ ಹಾಗೆ ಇಲ್ಲಿ 10 ಅಂತ ಕೊಟ್ಟಾಗ ಹೆಂಗಾಯಿತು, ಬ್ಯಾಕ್ ಎಂಡಲ್ಲಿ ಏನಾಗ್ತಾ ಇದೆ, ಒಂದು ವ್ಯಾಲ್ಯೂ ಅಸೈನ್ ಆಗ್ತಾ ಇದೆ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ಇನ್ಪುಟ್. ಈಗ ಡೈನಮಿಕ್ಕಾಗಿ ನೀವು ಟೈಪ್ ಮಾಡಬೇಕು. ಎಂಟರ್ ಕೊಟ್ಟೆ, ಈ ಸ್ಕೋರ್ ಇನ್ಪುಟ್ಗೆ ನಿಮಗೆ ಎಂಟರ್ ಯುವರ್ ಸ್ಕೋರ್ ಅಂತ ಒಂದು ಪಾಪಪ್ ಓಪನ್ ಆಗಿದೆಯಲ್ಲ, ಇಲ್ಲಿ ನಾನು ಹೇಳ್ತೀನಿ 10 ಅಂತ ಓಪನ್ ಮಾಡಿದ್ರೆ ಇಲ್ಲಿ ಹೇಳ್ತಾ ಇದೆ ನಿಮಗೆ ಟೈಪ್ ಎರರ್ ಬರ್ತಾ ಇದೆ, ಕಾಂಟ್ ಮಲ್ಟಿಪ್ಲೈ ಸೀಕ್ವೆನ್ಸ್ ಬೈ ನಾನ್ ಇಂಟ್ ಟೈಪ್. ಅಂದರೆ ಇದು ಫ್ಲೋಟ್ ಅಂತ ಇದ್ದರೆ ನೀವು ಇಂಟೀಜರ್ ಜೊತೆ ನೀವು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಸೊ ಹಾಗಾದರೆ ನಾನು ಏನು ಮಾಡಬೇಕು? ಸೊ ಹಾಗಾದರೆ ಈ ಸ್ಕೋರ್ ಇನ್ಪುಟ್ ಜೊತೆ ಟೈಪ್ ಮಾಡೋದು ಬಿಟ್ಬಿಟ್ಟು ನಾನು ಕನ್ವರ್ಟ್ ಮಾಡಿರುವಂತಹ ಇಂಟ್ ಇದೆಲ್ಲ, ಸ್ಕೋರ್ ನಂಬರ್ ಇದೆಯಲ್ಲ, ಆ ಸ್ಕೋರ್ ನಂಬರ್ ಜೊತೆ ನೀನು ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಈ ಸ್ಕೋರ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಇವಾಗ ಏನಾಗುತ್ತೆ ನೋಡಿ. ಈಗ ಅದನ್ನೇ ನಾನು 10 ಅಂತ ಹಾಕಿ ಎಂಟರ್ ಮಾಡಿದ್ರೆ ಸೊ ಸ್ಕೋರ್ ಬೋನಸ್ ವಿತ್ 15 ಅಂತ ಹೇಳ್ತಾ ಇದೆ. ಇಲ್ಲಿ ಎರರ್ ಬಂತು. ಯಾಕೆ ಎರರ್ ಬಂತು ಅಂದರೆ ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ ದಿ ಸ್ಕೋರ್ ಇನ್ಪುಟ್. ಈಗ ಫಾರ್ ಎಕ್ಸಾಂಪಲ್ ಇದೇ ಸ್ಕೋರ್ ಇನ್ಪುಟ್ ಏನು ಅಂತ ನೋಡೋದಾದರೆ, ಸೊ ಟೈಪ್ ಆಫ್ ಸ್ಕೋರ್ ಇನ್ಪುಟ್ ನೋಡೋದಾದರೆ ಸ್ಟ್ರಿಂಗ್ ಇದೆ, ಅದೇ ಟೈಪ್ ಆಫ್ ಬೋನಸ್ನ ಚೆಕ್ ಮಾಡಿದ್ರೆ ಅಥವಾ ಸ್ಕೋರ್ ನಂಬರ್ನ ಚೆಕ್ ಮಾಡಿದ್ರೆ ನಿಮ್ಗೇನು ಹೇಳ್ತಾರೆ, ಇಂಟ್ ಅಂತ ಇದೆ. ಅಂದರೆ ಅರ್ಥ ಇಲ್ಲಿ ನೀವೊಂದು ಸ್ಟ್ರಿಂಗ್ ಜೊತೆ ಫ್ಲೋಟ್ನ ನೀವು ಮಲ್ಟಿಪ್ಲೈ ಮಾಡಲಿಕ್ಕಾಗಲ್ಲ, ಫ್ಲೋಟ್ ಜೊತೆ ಇಂಟೀಜರ್ನ ಮಾತನ್ನೇ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಆಗತ್ತೆ. ರೈಟ್? ಸೊ ಕನ್ವರ್ಷನ್, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕನ್ವರ್ಟ್. ಅಂದರೆ ಒಂದು ಲೈವ್ ಎಕ್ಸಾಂಪಲ್ಗೆ, ಅಂದರೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಅಂತ ಬಂದಾಗ ಈ ಥರ ಒಂದು ಸಿಂಪಲ್ ಎಕ್ಸಾಂಪಲ್. ಈಗ ಹಾಗಾದರೆ ಕನ್ವರ್ಷನ್ ಟೇಬಲ್ ಹೆಂಗೆ ವರ್ಕ್ ಆಗುತ್ತೆ
ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಕನ್ವರ್ಷನ್ ಟೇಬಲ್ ಅಂತ ಹೇಳ್ತೀನಿ. ಈ ಕನ್ವರ್ಷನ್ ಟೇಬಲಲ್ಲಿ ಫಾರ್ ಎಕ್ಸಾಂಪಲ್ ನಂಬರ್ ತೊಗೊತೀನಿ ನಾನು. ಸೊ ನಂಬರ್ ಈಕ್ವಲ್ ಟು 42 ಆಯಿತಾ. ಸೊ ನಂಬರ್ ಈಕ್ವಲ್ ಸ್ವಲ್ಪ ಸ್ಪೇಸ್ ನೀಟಾಗಿ ಕೊಟ್ಕೊಳ್ಳೋಣ. ಆ್ಯಂಡ್ ಅದೇ ಥರ ನಂಬರ್ ಆಯಿತಾ, ನಾನು ಟೆಕ್ಸ್ಟ್ ಈಕ್ವಲ್ ಟು ಈ ಥರ 100 ಅಂತ ಕೊಟ್ಟಿದ್ದೀನಿ ಆಯಿತಾ. ಆ್ಯಂಡ್ ಅದೇ ರೀತಿ ಸೊ ಡೆಸಿಮಲ್ ಈಕ್ವಲ್ ಟು ಡೆಸಿಮಲ್ ಈಕ್ವಲ್ ಟು 3.99 ಅಂತ ಹಾಕ್ಕೊತೀನಿ. ಸೊ ಇವಾಗ ಏನೇನೆಲ್ಲ ಕನ್ವರ್ಟ್ ಮಾಡೋದು. ಸೊ ಹಾಗಾದರೆ ಫಸ್ಟ್ ಇದನ್ನು ನಾನು ಎಂಟರ್ ಮಾಡ್ಕೊಳ್ತೀನಿ. ಇಲ್ಲಿ ನಂಬರ್ ಇದೆ. ಈಗ ನೋಡಿ, ಸೊ str ಆಫ್ ನಾನೇನಾದರೂ ಪ್ರಿಂಟ್ ಆಫ್ str ಆಫ್ ಈ ನಂಬರ್ನ ಕನ್ವರ್ಟ್ ಮಾಡ್ಬೋದಾ ನೋಡಿ. ಎಸ್, ಕನ್ವರ್ಟ್ ಮಾಡ್ಬೋದು ಆಯಿತಾ. ಅಂದರೆ ಏನಾಯಿತು, ಇಲ್ಲಿ ನಾವು ಇಂಟಿಂದ ಫ್ರಮ್ ಇಂಟ್ ಟು ಸ್ಟ್ರಿಂಗ್ ನಾವು ಕನ್ವರ್ಟ್ ಮಾಡಿದ್ದೀವಿ. ಸೇಮ್ ವೇ ಪ್ರಿಂಟ್ ಆಫ್ ಸಪೋಸ್ ಈ ಇಂಟ್ನ ಈ ಟೆಕ್ಸ್ಟ್ ಏನಿದೆಯಲ್ಲ, ಟೆಕ್ಸ್ಟ್ನ ನಾನು ಇಂಟ್ಗೆ ಕನ್ವರ್ಟ್ ಮಾಡಬೇಕು. ಎಸ್, ಇಲ್ಲಿ ಏನಾಯಿತು, ಇಂಟಿಂದ ಫ್ರಮ್ ಸ್ಟ್ರಿಂಗ್ ಟು ಇಂಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಸ್, ಕನ್ವರ್ಟ್ ಮಾಡ್ಬೋದು. ಹಾಗೆಯೇ ನಾನೇನಾದರೂ ಪ್ರಿಂಟ್ ಆಫ್ ಫ್ಲೋಟ್ಗೆ ಕನ್ವರ್ಟ್ ಮಾಡ್ಬೋದಾ. ಎಸ್, ನೋಡಿ ಈಗ ಫ್ಲೋಟ್ ಆಫ್ ದಿಸ್ ನಂಬರ್ನ ಫ್ಲೋಟ್ಗೆ ಕನ್ವರ್ಟ್ ಮಾಡಬೇಕು ಅಂದಾಗ ನೋಡಿ, ಸಾರಿ ಒಂದು ನಿಮಿಷ, ನಾಟ್ ಅ ಪೊಸಿಷನಲ್ ಆರ್ಗ್ಯುಮೆಂಟ್, ಬಿಕಾಸ್ ನನಗೆ ಬೇಕಾಗಿರೋದು ಜಸ್ಟ್ ನಂಬರ್ ಅನ್ನೋ ಒಂದು ಕಂಟೆಂಟ್. ಸೊ ಆಯಿತಾ. ಈಗ ನೋಡಿ ಆನ್ಸರ್ ನೋಡ್ಕೊಳ್ಳಿ, ಇಲ್ಲಿ ಫ್ಲೋಟ್ ಅಲ್ವಾ, ಫ್ಲೋಟ್ಗೆ ನಾನು ನಂಬರ್ನ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನಂಬರ್ ಬಂದು ಇಂಟೀಜರ್ನ ಫ್ಲೋಟ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ನನಗೆ 42.0 ಅಂತ ಬಂತು, ರೈಟ್. ಅದೇ ರೀತಿ ನಾನೇನಾದರೂ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ ಆನ್ಸರ್ ಏನಾಗುತ್ತೆ. ಸೊ ಪ್ರಿಂಟ್ ಆಫ್ ಫ್ಲೋಟ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇಂಟ್ ಆಫ್ ಈಗ ನಾನೇನು ಹೇಳ್ತಾ ಇದ್ದೀನಿ, ಸೊ ಇಂಟ್ ಆಫ್ ಈ ಡೆಸಿಮಲ್ನ ಕನ್ವರ್ಟ್ ಮಾಡಿದ್ರೆ ನೋಡಿ 3, ಅಂದರೆ ಇಲ್ಲಿ 3.99 ಇದ್ದರೂ ಕೂಡ ನೀವೇನಾದರೂ ಇಂಟೀಜರ್ಗೆ ಕನ್ವರ್ಟ್ ಮಾಡಿದ್ರೆ ಈ ಫಸ್ಟ್ ವ್ಯಾಲ್ಯೂ ಮಾತ್ರನೇ ತಗೊಳ್ಳೋದು, ಅರ್ಥ ಆಯ್ತಾ. ಫ್ಲೋಟ್ ಇಂಟು ಇಂಟ್ ಇದು ಬಂದ್ಬಿಟ್ಟು ಫ್ಲೋಟ್ ಇಂಟು ಇಂಟ್ ಅಂತ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೊ ಇಂಟ್ ಇಂಟು ಫ್ಲೋಟ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ, ಆಯಿತಾ. ಸೊ ಈ ಥರ ಎನಿ ಕನ್ವರ್ಷನ್ ಈ ಥರ ಮಾಡ್ಕೋಬೋದು. ಹಾಗೆಯೇ ಫಾರ್ ಎಕ್ಸಾಂಪಲ್ ನಾ ಹೇಳ್ತೇನೆ ಪ್ರಿಂಟ್ ಆಫ್ ಬೂಲ್ ಆಫ್ 0 ಅಂತಂದರೆ ಯೂಶಲಿ ನಿಮಗೆ ಬುಲಿಯನ್ ಟರ್ಮಿನಾಲಜೀಸ್ ಪ್ರಕಾರ ಇಟ್ ಈಸ್ ಅ ಫಾಲ್ಸ್, ಆಯಿತಾ. ಅದೇ ಈಗ ಇದನ್ನು ನೀವು ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ನಂಬರ್ ಅಂದರೆ ಝೀರೋಯಿಂದ ಇದು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಆಫ್ ಬೂಲ್ ಆಫ್ 1 ಅಂತ ಕೊಡ್ತೀನಿ, ಅವಾಗ ಏನಾಗುತ್ತೆ, ಟ್ರೂ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅದೇ ಬೂಲ್ ಹತ್ರ 100 ಅಂತ ಕೊಟ್ಟರೆ ಟ್ರೂ ಅಂತಲೇ ಬರುತ್ತೆ, ಯಾಕೆಂದರೆ 0 ಮಾತ್ರನೇ ಫಾಲ್ಸ್ ಆಗುತ್ತೆ. ಮಿಕ್ಕಿದ ಏನೇ ನಂಬರ್ ನೀವು ಕೊಟ್ಟರೂ ಕೂಡ ಬೂಲಿಯನ್ಗೆ ಕನ್ವರ್ಟ್ ಮಾಡಿದಾಗ ಅದು ಟ್ರೂನೇ ಆಗುತ್ತೆ, ಆಯಿತಾ. ಇದು ಇಂಟಿಂದ ಎನಿ ನಾನ್ ಝೀರೋ ಈಸ್ ಟ್ರೂ, ಎನಿ ಝೀರೋ ಈಸ್ ಆಲ್ವೇಸ್ ಅ ಫಾಲ್ಸ್, ಆಯಿತಾ, ಅಷ್ಟೇ. ಹಾಗೆಯೇ ನಾನೇನಾದರೂ ಫಾರ್ ಎಕ್ಸಾಂಪಲ್ ನೀವು ಇದೇ ಬೂಲ್ಗೆ ನಾನೇನಾದರೂ ಹಲೋ ಅಂತ ಟೈಪ್ ಮಾಡಿದರೆ ನೋಡಿ ಇದು 2, ಯಾಕೆಂದರೆ ನಾನು ಹೇಳಿದೆ 0 ಮಾತ್ರನೇ ಕನ್ವರ್ಟ್ ಮಾಡೋಕ್ಕಾಗತ್ತೆ. ಇಲ್ಲ ನೀವು ಏನೇ ಕ್ಯಾರೆಕ್ಟರ್ಸ್ ಕೊಟ್ಟರು ಕೂಡ ಅಪಾರ್ಟ್ ಫ್ರಮ್ 0 ಅದು ಬೂಲಿಯನ್ಗೆ ಕನ್ವರ್ಟ್ ಮಾಡಿದಾಗ ಟ್ರೂಗೇನೆ ಆಗುತ್ತೆ, ರೈಟ್. ಸೊ ಹಾಗೆ ಸೊ ಅದೇ ರೀತಿ ನೀವೇನಾದರೂ ಬೂಲಲ್ಲಿ ನೀವೇನಾದರೂ ಎಂಟಿ ಸ್ಟ್ರಿಂಗ್ನ ಇನಿಷಿಯೇಟ್ ಮಾಡಿದ್ರೆ ಅದು ಫಾಲ್ಸ್ ಆಗಿ ಬರುತ್ತೆ. ಓನ್ಲಿ ಎಂಟಿ ಸ್ಟ್ರಿಂಗ್ ಆ್ಯಂಡ್ 0 ಇಷ್ಟು ಮಾತ್ರನೇ ನಿಮಗೆ ಕನ್ವರ್ಷನ್ ಆಗುತ್ತೆ. ಸೊ ಈ ರೀತಿ ಟೈಪ್ ಕನ್ವರ್ಷನ್ಸ್ಗಳನ್ನ ನಾವು ಮಾಡ್ತೀವಿ, ಆಯಿತಾ. ಸೊ ಇಂಟು ಟು ಸ್ಟ್ರಿಂಗ್ ಟು ಇಂಟು ಫ್ಲೋಟ್ ಟು ಇಂಟ್, ಈ ಥರ, ಆಯಿತಾ. ಹೀಗೆ ಇರಲಿ, ಇಟ್ಸ್ ಓಕೆ. ಹಾಗೆಯೇ ನಾವು ಇನ್ನೂ ಹೋಗ್ತಾ ನಿಮಗೆ ಇವೆಲ್ಲ ಕ್ಲಾರಿಟಿ ಬರುತ್ತೆ. ಫಾರ್ ನೌ ಯು ಡೋಂಟ್ ನೀಡ್ ಟು ವರಿ ಮಚ್ ಆನ್ ದಿ ಪಾರ್ಟ್. ಬಟ್
ಒಂದು ಓವರ್ವ್ಯೂ ಏನಪ್ಪ ಅಂತ ಹೇಳಿದ್ರೆ ಹಿಂಗೆ ಟೈಪ್ ಕನ್ವರ್ಷನ್ ಅಂದರೆ ಏನು, ಬೇಸಿಕಲಿ ಒಂದು ಡೇಟಾ ಟೈಪಿಂದ ಇನ್ನೊಂದು ಡೇಟಾ ಟೈಪ್ಗೆ ನೀವು ಕನ್ವರ್ಟ್ ಮಾಡ್ತೀನಿ ಅಂತಂದರೆ ಅದನ್ನೇ ನಾವು ಟೈಪ್ ಕನ್ವರ್ಷನ್ ಅಂತ ಹೇಳ್ತೀವಿ. ಆಯಿತಾ, ಟೈಪ್ ಕನ್ವರ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅರ್ಥಮೆಟಿಕ್ ಆಪರೇಟರ್ಸ್. ಆಯಿತಾ, ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಆಯಿತಾ, ನಾನೊಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಆ ಎಕ್ಸಾಂಪಲ್ ಬರೀತಾ ನಾನು ಪ್ರತಿಯೊಂದು ಕೂಡ ಅಂದರೆ ಲೈಕ್ ಅರ್ಥ ಮಾಡಿಸ್ತಾ ಹೋಗ್ತೀನಿ ನಿಮಗೆ. ಅರ್ಥಮೆಟಿಕ್ ಆಪರೇಟರ್ಸ್ ಏನು? ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಪ್ಲಸ್ಸು, ಮೈನಸ್ಸು, ಡಿವೈಡು, ಮಲ್ಟಿಪ್ಲಿಕೇಶನ್ನು ಇವೇನ, ಇನ್ನೇನು ಇಲ್ಲ. ಸೊ ನಾನು ಹೇಳ್ತೀನಿ, ಒಂದು ಕ್ರಿಕೆಟ್ ಪ್ಲೇಯರ್ ಕಾರ್ಡ್ನ ಡಿಸೈನ್ ಮಾಡ್ಕೊಳ್ಳೋಣ. ಹೇಗೆ ಅಂತಂದರೆ, ಸೊ ಇದನ್ನು ಕ್ರಿಕೆಟ್ ಓಕೆ ಮಾರ್ಕ್ ಡೌನ್ ಬದಲಿಗೆ ಪೈಥಾನ್ ಅಂತ ಹಾಕ್ಕೊಳ್ಳಿ. ಸೊ ಕ್ರಿಕೆಟರ್ಸ್ ಸ್ಟಾರ್ಟ್ ಓಕೆ ಸ್ಟಾರ್ಟ್ಸ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀನಿ. ಆಯಿತಾ, ಕ್ಯಾಲ್ಕುಲೇಟರ್ ಸರಿನಾ. ಇದರಲ್ಲಿ ಟೋಟಲ್ ರನ್ಸ್ ಬಂದುಬಿಟ್ಟು ಒಂದು 12,000 ರನ್ಸ್ ಅಂತ ಹಾಕ್ಕೊತೀನಿ. ಹಾಗೆಯೇ ಟೋಟಲ್ ಇನ್ನಿಂಗ್ಸ್ ಬಂದುಬಿಟ್ಟು, ಆಯಿತಾ, ಇನ್ನಿಂಗ್ಸ್ ಬಂದುಬಿಟ್ಟು ನಾನು ಒಂದು 30 ಇನ್ನಿಂಗ್ಸ್ ಒಂದು 200 ಇನ್ನಿಂಗ್ಸ್ ಆಡಿದಾರ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ಎಷ್ಟು ನಾಟ್ ಔಟ್ಸ್ ಇದ್ದಾವೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಒಂದು 38 ನಾಟ್ ಔಟ್ಸ್ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ಎಷ್ಟು ಮ್ಯಾಚಸ್ ಆಡಿದ್ದಾರೆ, ಓಕೆ ಎಷ್ಟು ಮ್ಯಾಚಸ್ ಆಡಿದ್ದಾರೆ ಅನ್ನೋದಕ್ಕೆ ಅಂದರೆ ಟೋಟಲ್ ಮ್ಯಾಚಸ್. ಸೊ ಇದು 250 ಅಂತ ಹೇಳ್ತೀನಿ. ಆಯಿತಾ, ಟೋಟಲ್ ಇನ್ನಿಂಗ್ಸ್ ಬೇರೆ, ಮ್ಯಾಚಸ್ ಬೇರೆ. ಟೋಟಲ್ ಮ್ಯಾಚಸ್ ಅಂದರೆ ಎಷ್ಟು ಮ್ಯಾಚಸಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾನೆ, ಎಷ್ಟು ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡಿದ್ದಾನೆ ಅಂತ. ಸೊ ಇವಾಗ ನನಗೆ ಅಡಿಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾನು ಮಾಡಬೇಕು. ಅಡಿಷನ್ ಅಂದರೆ ಏನು? ನಾವು ಚಿಕ್ಕ ವಯಸ್ಸಿಂದನೂ ಅಡಿಷನ್ನ ಕಲಿತಾ ಇದ್ದೀವಿ. ಏನಪ್ಪ ಅಡಿಷನ್ನು? ಸೊ ಪ್ರಿಂಟ್ ಆಫ್. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಟೋಟಲ್ ರನ್ಸ್ನ ಆ್ಯಡ್ ಮಾಡಬೇಕು ಅಂತ ಬಂದಾಗ, ಸೊ ಇವಾಗ ಟೋಟಲ್ ರನ್ಸ್ ಓಕೆ ಟೋಟಲ್ ರನ್ಸ್. ಆಯಿತಾ, ಈಗ ಇನ್ನೊಂದೇನು ಮಾಡ್ತೀನಿ ಅಂದರೆ ಇಲ್ಲಿ IPL ರನ್ಸ್ ಅಂತ ಕೂಡ ಹಾಕ್ತೀನಿ. ಆಯಿತಾ, ಸೊ IPL ರನ್ಸ್ ಅಂತ ಹಾಕ್ಬಿಟ್ಟು ಈಕ್ವಲ್ ಟು 5,000 ಅಂತ ಹಾಕ್ತೀನಿ. ಇವಾಗ ಟೋಟಲ್ ರನ್ಸಲ್ಲಿ ಈ ಟೋಟಲ್ ರನ್ಸ್ ಪ್ಲಸ್ ಈ IPL ರನ್ಸ್ನ ಹಾಕಿದ ಮೇಲೆ ದೆನ್ ಎರಡೂ ಎಂಟರ್ ಮಾಡಿದ್ರೆ ನಿಮಗೇನಾಯಿತು ಇಲ್ಲಿ, ಓಕೆ ಇಲ್ಲೇನೋ ಮಿಸ್ಟೇಕ್ ಮಾಡಿದ್ವಿ. ಏನು ಮಿಸ್ಟೇಕ್ ಮಾಡಿದ್ವಿ ಹೇಳಿ ನೋಡೋಣ. IPL ರನ್ಸ್ ಇಸ್ ನಾಟ್ ಡಿಫೈನ್ಡ್. ಯಾಕೆ ಅಂದರೆ ನಾನು ಈ ಸೆಲ್ನ ಎಕ್ಸಿಕ್ಯೂಟ್ ಮಾಡಲಿಲ್ಲ, ಅದಕ್ಕೋಸ್ಕರ ಡನ್. ಸೊ ಇವಾಗ ಟೋಟಲ್ ರನ್ಸ್ ಬಂದ್ಬಿಟ್ಟು 17,000 ಅಂದರೆ ಅಡಿಷನ್ ಆಪರೇಷನ್ ಪ್ಲಸ್ ಅರ್ಥಮೆಟಿಕ್ ಆಪರೇಟರಲ್ಲಿ ಇದು. ಸೊ ಫಾರ್ ಎಕ್ಸಾಂಪಲ್ ಬೇಡ ಇದೆಲ್ಲ, ಸೊ 10 + 20 ಅಂತ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೋಡಿ 10 + 20 ಅಂತ ಮಾಡಿದಾಗಲೂ ಕೂಡ ಅಡಿಷನ್ ಆಯಿತು. ಇದು 30. ಬಟ್ ನಾನೊಂದು ಎಕ್ಸಾಂಪಲ್ ಕೊಟ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಅಂದರೆ ಈ ವೇರಿಯೇಬಲಲ್ಲಿ ಸ್ಟೋರ್ ಆಗಿರುವಂತಹ ವ್ಯಾಲ್ಯೂಸ್ಗಳನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ ನಾನು ಹಂಗೆ ಮಾಡ್ತೀನಿ ಅಂದರೆ ನೋಡಿ ಹಿಂಗೇನೆ ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲ ಇದೇ ಕಂಡೀಷನ್ಗೆ ತೊಗೊಂಡು ಫಾರ್ ಎಕ್ಸಾಂಪಲ್ IPL ರನ್ಸ್ ಬದಲಿಗೆ ನಾನೊಂದು 20,000 ಈ ಥರ ಆ್ಯಡ್ ಮಾಡ್ತೀನಿ. ನೋಡಿ ಎಸ್ ಅದು ಕೂಡ ಆ್ಯಡ್ ಆಗುತ್ತೆ ಇಲ್ಲಿ. ಆಯಿತಾ, ಹೀಗೆ ಅಡಿಷನ್ ಅನ್ನೋದನ್ನು ಮಾಡ್ಬೋದು. ಸರಿ, ಅಡಿಷನ್ ಮಾಡಿದ್ವಾ? ಸಬ್ಸ್ಟ್ರಾಕ್ಷನ್ ಹೆಂಗಪ್ಪ ಮಾಡೋದು? ವೆರಿ ಸಿಂಪಲ್. ನೋಡಿ ಏನು ಟೆನ್ಷನ್ ತೊಗೋಬೇಡಿ. ಸಬ್ಸ್ಟ್ರಾಕ್ಷನ್ ಅಂದರೆ ಇಷ್ಟೇ ನೋಡಿ. ಈಗ ಇದನ್ನೇ ತೊಗೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಇರೋದನ್ನು ಮೈನಸ್ ಹಾಕ್ತೀನಿ. ಇವೆಲ್ಲ ನಿಮಗೆ ಗೊತ್ತಿರತ್ತೆ. ಆಯಿತಾ, ಯು ಡೋಂಟ್ ನೀಡ್ ಟು ವರಿ. ಸೊ ನೋಡಿ ಇಷ್ಟೇ. ಆಯಿತಾ, ಅದೇ ರೀತಿ ಮಲ್ಟಿಪ್ಲಿಕೇಶನ್ ಬೇಕು. ಸೊ ಮಲ್ಟಿಪ್ಲಿಕೇಶನ್ ನಾನು ಏನು ಮಾಡ್ತೀನಿ ನೋಡಿ, ಮಲ್ಟಿಪ್ಲಿಕೇಶನ್. ಸೊ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ? ಪ್ರೈಸ್ ಮನಿ ಎಸ್ಟಿಮೇಷನ್ ಮಾಡೋಣ ಇವಾಗ. ಆಯಿತಾ, ಸೊ ಪ್ರಿಂಟ್ ಆಫ್. ಓಕೆ ಪ್ರಿಂಟ್ ಆಫ್. ಸೊ ಎಸ್ಟಿಮೇಟೆಡ್. ಓಕೆ ಎಸ್ಟಿಮೇಟೆಡ್ ಸೊ ಪ್ರೈಸ್ ಮನಿ ಅಂತ ಹಾಕಿ ಓಕೆ ಡಾಲರ್ಸಲ್ಲಿ ಹಾಕೋಣ. ಇಲ್ಲಿ ಪ್ರೈಸ್ ಮನಿ ಹೆಂಗೆ ಹಾಕೋಣ ಅಂತಂದರೆ ಪ್ರತಿ ಮ್ಯಾಚ್ಗೂ ಒಂದು 10,000 ರೂಪಾಯಿ ಕೊಡೋಣ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಇಲ್ಲಿ ಏನಂತ ಕಾಲ್ ಮಾಡಿದ್ದೀನಿ, ಟೋಟಲ್ ಮ್ಯಾಚಸ್ ಅಲ್ವಾ. ಸೊ ಪ್ರತಿ ಮ್ಯಾಚ್ಗೂ ಒಂದು 10,000 ರೂಪಾಯಿ. ಆಯಿತಾ,
ಟೋಟಲ್ ಮ್ಯಾಚಸ್, ಇಲ್ಲಿ ಕಾಮ ಕೊಡಿ, ಅವಾಗಲೇ ವೇರಿಯಬಲ್ ಎಫೆಕ್ಟ್ ತೊಗೊಳುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಹಾಕಿದಾಗ ನೋಡಿ ಎಸ್ಟಿಮೇಟೆಡ್ ಇಷ್ಟು ರೂಪಾಯಿ ಅಂತ ಹೇಳ್ತಾ ಇದೆ. ಆಯಿತಾ? ಹಾಗೆಯೇ ಡಿವಿಷನ್ ಮಾಡಬೇಕಲ್ಲ. ಸೊ ಡಿವಿಷನ್ ಮಾಡಬೇಕು ಅಂದಾಗ ಸೊ ನಾ ಹೇಳ್ತೀನಿ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಆಯಿತಾ? ಡಿವಿಷನ್ ಮಾಡಬೇಕು. ಸೊ ಹಂಗಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಟಿಂಗ್ ಆ್ಯಾವ್ರೇಜ್ನ ಫಿಗರ್ ಔಟ್ ಮಾಡೋಣ. ಸೊ ಬ್ಯಾಟಿಂಗ್ ಆ್ಯಾವ್ರೇಜ್ಗೆ, ಆಯಿತಾ, ಬ್ಯಾಟಿಂಗ್ ಆ್ಯಾವ್ರೇಜ್ಗೆ ನಾನೇನು ಮಾಡ್ತೀನಿ ಗೊತ್ತಾ, ಟೋಟಲ್ ರನ್ಸು, ಆಯಿತಾ, ಕರೆಕ್ಟ್ ಅಲ್ವಾ? ನಾವು ಟೋಟಲ್ ರನ್ಸ್ ಬೈ, ಆಯಿತಾ, ಟೋಟಲ್ ರನ್ಸ್ ಬೈ ಈಗ ನನಗೆ ಎಷ್ಟು ಇನ್ನಿಂಗ್ಸ್ ಆಡಿದ್ದಾನೆ, ಓಕೆ, ಈಗ ಎಷ್ಟು ಇನ್ನಿಂಗ್ಸ್ ಆಡಿದ್ದಾನೆ ಮೈನಸ್, ಆಯಿತಾ, ಮೈನಸ್ ಎಷ್ಟು ನಾಟ್ಔಟ್ಸ್ ಆಗಿ ಉಳ್ತಿದ್ದಾನೆ, ಇದ್ರ ಮೇಲೆಗಡೆ ಆ್ಯಾವ್ರೇಜ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋದು ನಾವು. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ನಾನು 2 ಥರ ಆಪ್ರೇಷನ್ಸ್ ಮಾಡ್ತೇನೆ. ಬ್ಯಾಟಿಂಗ್ ಆ್ಯಾವ್ರೇಜ್ ಅನ್ನೋ ಒಂದು ವೇರಿಯಬಲ್ ಒಳಗಡೆ ಟೋಟಲ್ ರನ್ಸ್ ಡಿವೈಡೆಡ್ ಬೈ ಟೋಟಲ್ ಇನ್ನಿಂಗ್ಸ್ ಮೈನಸ್ ಟೋಟಲ್ ನಾಟ್ಔಟ್ ಅಂತ ಬಂದಾಗ ಏನು ಆನ್ಸರ್ ಬರುತ್ತೆ ಅಂದರೆ ಅರ್ಥ ಏನು ಗೊತ್ತಾ? ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ, ಯೂಶಲಾಗಿ ನಾವು ಈ ಥರ ಬರ್ಕೊತೀವಲ್ಲ, ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅದನ್ನೇ ನಾನಿಲ್ಲಿ ಮಾಡ್ತಿರೋದು. ಆಯಿತಾ? ಇದರಲ್ಲಿ ನೀನು ಇದಿಲ್ಲ, ಲೆಟ್ಸೆ. ಸೊ ಇವಾಗ ಏನಪ್ಪ ನಮಗೆ ಬೇಕಾಗಿರೋದು? ಬ್ಯಾಟಿಂಗ್ ಆ್ಯಾವ್ರೇಜ್ ಅಲ್ವಾ? ಆಯಿತಾ? ಬ್ಯಾಟಿಂಗ್ ಆ್ಯಾವ್ರೇಜ್ ದಟ್ ಈಕ್ವಲ್ ಟು, ಆಯಿತಾ, ದಟ್ ಈಕ್ವಲ್ ಟು, ಸೊ ಹೇಳ್ತೀನಿ ಹೆಂಗೆ ಮಾಡ್ತೀನಿ, ಟೋಟಲ್ ರನ್ಸ್ ಅಲ್ವಾ, ಟೋಟಲ್ ರನ್ಸ್ ಡಿವೈಡೆಡ್ ಬೈ ನನಗೇನು ಹೇಳ್ತೀನಿ ಈಗ ಟೋಟಲ್ ಇನ್ನಿಂಗ್ಸ್ ಮೈನಸ್, ಓಕೆ, ಮೈನಸ್ ಎಷ್ಟು ನಾಟ್ಔಟ್ಸ್ ಇದ್ದಾವೆ, ಆಯಿತಾ, ಎಷ್ಟು ನಾಟ್ಔಟ್ಸ್ ಇದೆ, ಇದ್ರ ಮೇಲೆಗಡೆ ನಿಮ್ಮ ಬ್ಯಾಟಿಂಗ್ ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕರೆಕ್ಟಾ? ಇದೇ ಫಾರ್ಮುಲಾನೇ ನಾನು ಅಲ್ಲಿ ಹಾಕಿದ್ದೀನಿ. ಅಂದರೆ ಇದು ಡಿವೈಡ್ ಆಗುತ್ತೆ, ಆಯಿತಾ, ಇದು ಡಿವೈಡ್ ಆಗುತ್ತೆ ಆ್ಯಂಡ್ ಟೋಟಲ್ ರನ್ ಆಫ್ ಮೈನಸ್ ಆಗುತ್ತೆ. ರೈಟ್, ದ ಸೇಮ್ ಕಾನ್ಸೆಪ್ಟ್. ಆದರೆ ಅದನ್ನು ಅದ್ರ ಬರೋ ಆನ್ಸರ್ನ ನಾನು ಬ್ಯಾಟಿಂಗ್ ಆ್ಯಾವ್ರೇಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಬ್ಯಾಟಿಂಗ್ ಆ್ಯಾವ್ರೇಜಲ್ಲಿ ಸ್ಟೋರ್ ಮಾಡಿಬಿಟ್ಟು ನಾನು ಕಾಲ್ ಮಾಡ್ತೀನಿ ಇಲ್ಲಿ, ಸರಿನಪ್ಪ, ಇವಾಗ ಸ್ಟೋರ್ ಮಾಡಿದೆಯಲ್ಲ, ಇದನ್ನು ಹೆಂಗೆ ಕಾಲ್ ಮಾಡ್ತೀಯ ಅಂತ. ಸೊ ಇವಾಗ ನೋಡಿ, ನಾನೊಂದು ಸ್ಟ್ರಿಂಗ್ನ ಯೂಸ್ ಮಾಡ್ತೀನಿ. ಇದನ್ನು ಮತ್ತೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ಬಟ್ ಸ್ಲೋಲಿ 1 by 1 ಪ್ರತಿಯೊಂದನ್ನು ಕೂಡ ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ಎಫ್ ಸ್ಟ್ರಿಂಗ್ ಅಂತ, ಈ ಎಫ್ ಸ್ಟ್ರಿಂಗ್ ಯೂಸ್ ಮಾಡಿದಾಗ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡಿ ಆಮೇಲಿಂದ ನಾವು ಡೀಟೇಲಾಗಿ ಮಾತಾಡೋಣ ಅದ್ರ ಬಗ್ಗೆ. ಬ್ಯಾಟಿಂಗ್ ಆ್ಯಾವ್ರೇಜ್ ಅಂತ ಬಂದಮೇಲೆ ಈ ಬ್ಯಾಟಿಂಗ್ ಆ್ಯಾವ್ರೇಜಲ್ಲಿ ಸಪೋಸ್ ನಾನು ಇದನ್ನು ಈ ಥರ ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ, ಸರಿನಾ? ಹಿಂಗಾಯಿತು. ಇವಾಗ ಎಂಟರ್ ಮಾಡಿ ಇಷ್ಟು ಬರ್ತಾ ಇದೆ ನೋಡಿ. ಅವಾಗಲೇ ನಾನು ಒಂದು ವೇರಿಯಬಲ್ನ ಕಾಲ್ ಮಾಡಬೇಕು ಅಂದಾಗ ಕೋಟಲ್ಲಿ ಎಲ್ಲನೂ ಇಟ್ಬಿಟ್ಟು, ಓಕೆ, ಕೋಟಲ್ಲಿ ಎಲ್ಲನೂ ಇಟ್ಬಿಟ್ಟು ಕಾಮ ಕೊಟ್ಟು ಆಮೇಲೆ ನಾನು ಆ ಒಂದು ವೇರಿಯಬಲ್ನ ಮತ್ತೆ ಕಾಲ್ ಮಾಡಿ ಏನು ಮಲ್ಟಿಪ್ಲಿಕೇಶನ್ ಬೇಕೋ ಅದು ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೆ. ಆದರೆ ಎಫ್ ಸ್ಟ್ರಿಂಗ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ, ಯು ಡೋಂಟ್ ನೀಡ್ ಟು ವರಿ ಆನ್ ದಿಸ್ ಕಾಮ ಪಾರ್ಟ್. ಸೊ ರೈಟ್ ಎವ್ರಿಥಿಂಗ್, ಎಫ್ ಸ್ಟ್ರಿಂಗ್ ಡಬಲ್ ಕೋಟ್ ಶುರು ಮಾಡಿಬಿಟ್ಟು ಪ್ಲೇಸ್ ಹೋಲ್ಡರ್ ಆಗಿ ನಿಮ್ಮ ಒಂದು ವೇರಿಯಬಲ್ಸ್ಗಳನ್ನ ಕಾಲ್ ಮಾಡೋ, ಅಂದರೆ ಒಂದು ಪ್ಲೇಸ್ ಹೋಲ್ಡರ್ ಬರೆದು ಅದರಲ್ಲಿ ವೇರಿಯಬಲ್ಸ್ಗಳನ್ನ ಕಾಲ್ ಮಾಡಿದ್ರೆ ಮುಗೀತು. ಆಯಿತಾ? ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ 65,009 ಅಂದರೆ 65.9340 ಸಮಥಿಂಗ್ ಬರ್ತಿದೆ. ನನಗೆ ಫಾಲೋಡ್ ಬೈ 2 ನಂಬರ್ಸ್ ಮಾತ್ರ ಬೇಕು, 2 ಡೆಸಿಮಲ್ ಮಾತ್ರನೇ ಬೇಕು ಅಂದಾಗ ನಾನೇನು ಮಾಡ್ತೀನಿ ಗೊತ್ತಾ, ಇದೇ ಬ್ಯಾಟಿಂಗ್ ಆ್ಯಾವ್ರೇಜ್ಗೆ ನಾ ಹೇಳ್ತೀನಿ, ಓಕೆ, ಇಲ್ಲಿ ಕಾಲನ್ ಡಾಟ್ 2F ಅಂತ ಕೊಟ್ಟರೆ 2 ಡೆಸಿಮಲ್ ಮಾತ್ರನೇ ಬರುತ್ತೆ ನೋಡಿ, 2 ಡೆಸಿಮಲ್ ಮಾತ್ರನೇ ಬರುತ್ತೆ. ಸೊ ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಬ್ಯಾಟಿಂಗ್ ಆ್ಯಾವ್ರೇಜ್ನ. ಬ್ಯಾಟಿಂಗ್ ಆ್ಯಾವ್ರೇಜಲ್ಲಿ ನಾವು ಡಿವಿಷನನ್ನು ಮಾಡಿದ್ದೀವಿ, ಕರೆಕ್ಟಾ? ಹಾಗೆಯೇ ಇದು ಇನ್ನೊಂದಿದೆ ಫ್ಲೋ ಡಿವಿಷನ್ ಅಂತ, ಆಯಿತಾ? ಸೊ ಇದನ್ನು ನಾವು ಫ್ಲೋ ಡಿವಿಷನ್ ಅಂತ ಹೇಳ್ತೀವಿ. ಏನಪ್ಪ ಫ್ಲೋ ಡಿವಿಷನ್? ಸೊ ವೆರಿ ಸಿಂಪಲ್, ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಫುಲ್ ಸಪೋಸ್ ಎಷ್ಟು ಸೆಂಚುರೀಸ್ ಇದ್ದಾವೆ ಅನ್ನೋದ್ರ ಬಗ್ಗೆ. ಸೊ ಫುಲ್ ಸೆಂಚುರೀಸ್ ಈಕ್ವಲ್ ಟು, ಓಕೆ, ಈಕ್ವಲ್ ಟು ಟೋಟಲ್ ರನ್ಸ್, ಓಕೆ, ಟೋಟಲ್ ರನ್ಸ್ ನಾನು ಡಬಲ್ ಸ್ಲ್ಯಾಶ್ ಹಾಕಿ ನಾನು 100 ಅಂತ ಹಾಕ್ತೀನಿ. ಆದರೆ ಟೋಟಲ್ ರನ್ಸ್ ಅನ್ನೋದನ್ನು ನಾನು, ಓಕೆ, ಟೋಟಲ್ ರನ್ಸ್ ಅನ್ನೋದನ್ನ ಕರೆಕ್ಟಾಗಿ ಕಾಲ್ ಮಾಡಿಲ್ಲ, ಆಯಿತಾ? ಡನ್. ನೋಡಿ, ಈಗ ಫುಲ್ ಸೆಂಚುರೀಸ್ನ ನಾನು ಕಾಲ್ ಮಾಡಿದ್ರೆ ಹೆಂಗೆ ಬರುತ್ತೆ ಗೊತ್ತಾ, ಈ ಥರ ಬರುತ್ತೆ. ಅಂದರೆ
ಈಗ ಒಂದು ಹೇಳಿ, ಈಗ ಜಸ್ಟ್ ಡಿವಿಷನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ? ಈಗ ಫುಲ್ ಸೆಂಚುರೀಸ್ ವಿತ್ ಡಿವಿಷನ್ ನೋಡಿ, ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಆಯಿತಾ, ಫುಲ್ ಸೆಂಚುರಿ ಡಿವಿಷನ್ನ ಕಾಲ್ ಮಾಡೋಣ 120.0. ಆದರೆ ಫ್ಲೋ ಡಿವಿಷನ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡಬಲ್ ಸ್ಲ್ಯಾಶ್ ಯೂಸ್ ಮಾಡಿದಾಗ ನಿಮಗೆ ಯಾವುದೇ ಥರದ ಒಂದು ಡೆಸಿಮಲ್ ಪಾಯಿಂಟ್ ಅನ್ನೋದನ್ನ ಪ್ರಿಂಟ್ ಮಾಡಲ್ಲ. ಅದನ್ನೇ ಫ್ಲೋ ಡಿವಿಷನ್ ಅಂದರೆ. ಆಯಿತಾ, ಹಾಗೆಯೇ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಮಾಡ್ಯುಲಸ್ ಅಂದರೆ ರಿಮೈಂಡರ್. ಆಯಿತಾ, ಸೊ ಇದನ್ನು ನಾವು ರಿಮೈಂಡರ್ ಅಂತಲೇ ಕರಿತೀವಲ್ಲ. ಕನ್ನಡದಲ್ಲಿ ಏನಂತ ಕರಿತೀವಿ ರಿಮೈಂಡರ್ನ? ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಾ? ನೋಡೋಣ ಎಷ್ಟು ಜನ ಇನ್ನೂ ಕನ್ನಡದಲ್ಲಿ ಮ್ಯಾಥಮೆಟಿಕ್ಸ್ ಕಲಿತಾ ಇದ್ದೀರಾ ಅಂತ. ಸೊ ಓಕೆ, ರಿಮೈಂಡರ್ ಅಂತ ಹಾಕ್ತೀನಿ. ಸೊ ರಿಮೈಂಡರ್ ಬೇಕಲ್ಲ ನನಗೆ. ಸೊ ನಾ ಹೇಳ್ತೀನಿ ರಿಮೈನಿಂಗ್ ಸೆಂಚುರೀಸ್ ಆಫ್ಟರ್ ರಿಮೈನಿಂಗ್ ಸೆಂಚುರೀಸ್ ಆಫ್ಟರ್ ಸಮಥಿಂಗ್ ಏನೋ ಒಂದು ವೇರಿಯಬಲ್ ಹಾಕ್ತೀನಿ. ಇಲ್ಲಿ ಟೋಟಲ್ ರನ್ಸು, ಆಯಿತಾ, ಅಥವಾ ನನಗೆ ಈ ಟೋಟಲ್ ರನ್ಸ್ ಪರ್ಸೆಂಟೈಲ್ 100 ಅಂತ ಹಾಕ್ತೀನಿ. ಇವಾಗ ರಿಮೈನಿಂಗ್ ಇದನ್ನು ನಾನು ಕಾಲ್ ಮಾಡಿದ್ರೆ ಎಷ್ಟಿದೆ ನೋಡಿ, 0 ಈಸ್ ಅ ರಿಮೈಂಡರ್. ಫಾರ್ ಎಕ್ಸಾಂಪಲ್ ಇದನ್ನೇ ನಾನೇನಾದರೂ ನಾ ಹೇಳ್ತೀನಿ ಇಲ್ಲಿ 33 ಅಂತ ಕೊಡ್ತೀನಿ. ನೋಡಿ, ಈಗ ನಾನೇನಾದರೂ ಕಾಲ್ ಮಾಡಿದ್ರೆ ನೋಡಿ 21 ಅಂತ ಬರ್ತಿದೆ. ಅಂದರೆ ಎಷ್ಟು ಉಳಿತಾಯ ಲಾಸ್ಟ್ ಬರೋವಂಥದ್ದು. ಈಗ 10% ಅಂತ ಕೊಟ್ಟರೆ ಇದರ ರಿಮೈಂಡರ್ ಎಷ್ಟು ಅನ್ನೋದನ್ನು ಹೇಳ್ತಾ ಇದೆ. ರೈಟ್, ಸೊ ದಿಸ್ ಈಸ್ ಅ ರಿಮೈಂಡರ್. ಎಷ್ಟು ರಿಮೈಂಡರ್ ಉಳಿತಾ ಇದೆ ಅನ್ನೋದು ಅಲ್ವಾ? ಸೊ ರಿಮೈಂಡರ್ ಅಂದರೆ ಗೊತ್ತು, ಲೈಕ್ ರಿಮೈಂಡರ್ ಇನ್ ದ ಸೆನ್ಸ್, ನಾವು ಈ ಥರ ನಾವು ಮಾಡ್ತಿದ್ವಲ್ಲ, ನಿಮಗೆಲ್ಲ ಇದು ಗೊತ್ತಿದೆ, ಬಟ್ ಜಸ್ಟ್ ಬೇಸಿಕ್ ಅನ್ಸ್ಬೋದು. ಬಟ್ ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಏನು ಅಂತ. ಇವಾಗ ಫಾರ್ ಎಕ್ಸಾಂಪಲ್ 3/10 ಅಂತ ಹಾಕಿದಾಗ 3 3s are 9 and 1. ಸೊ ಇದು ರಿಮೈಂಡರ್ ಅಲ್ಲ, ಇದನ್ನೇ ನಾವು ರಿಮೈಂಡರ್ ಅಂತ ಕರೆಯೋದು ಅಲ್ವಾ? ಈ ರಿಮೈಂಡರ್ನೇ ನಾನು ಅಲ್ಲಿ ಪ್ರಿಂಟ್ ಮಾಡಿ ತೋರಿಸ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಆ ರಿಮೈಂಡರ್ನ ನೀವು ಪೈಥಾನಲ್ಲಿ ಪ್ರಿಂಟ್ ಮಾಡಬೇಕಂದ್ರೆ ಪರ್ಸೆಂಟೇಜ್ ಹಾಕ್ತೀರಾ ಅಷ್ಟೇ. ಆಯಿತಾ, ಅದೇ ರೀತಿ ಪವರ್ನ ಯೂಸ್ ಮಾಡಬೇಕು ಅಂತಂದರೆ ಈಗ 2^10 ಅಂತ ಹಾಕ್ತೀನಿ. ನೋಡಿ, ಇದಕ್ಕೆ ಆನ್ಸರ್ ಇಷ್ಟು ಬರುತ್ತೆ. ಆಯಿತಾ, ಸೊ 2 × 2 ಹಾಕಿದಾಗ 2 × 2 ಹಾಕಿದಾಗ ನಿಮಗೆ 4 ಬರುತ್ತೆ. ಆಯಿತಾ, ಸೇಮ್ ವೇ 2 × 2 ಅಥವಾ 2 × 3 ಹಾಕಿದಾಗ 6 ಕರೆಕ್ಟಾ? 2 × ಪವರ್ ಆಫ್ 3 ಬಂದರೆ ಅದು 8 ಬರುತ್ತೆ, ಕರೆಕ್ಟ್ ಅಲ್ಲ? 2 power 3 and 2 × 3. ಸೊ ಪವರ್ ಹಾಕಿದ್ರೆ ಇದು, ಇಂಟು ಹಾಕಿದ್ರೆ ಇದು. ಆಯಿತಾ, ಸೊ ದಿಸ್ ಈಸ್ ಹೌ ಆಲ್ ದ ಅರ್ಥಮೆಟಿಕ್ ಆಪರೇಷನ್ಸ್ ನಾವು ಯೂಸ್ ಮಾಡೋವಂಥದ್ದು. ಸೊ ಇಷ್ಟು ಅರ್ಥಮೆಟಿಕ್ ಆಪರೇಷನ್ಸ್ ಗೊತ್ತಿದ್ರೆ ಯು ಡೋಂಟ್ ನೀಡ್ ಟು ವರಿ ಅಟ್ ಆಲ್, ನಿಮ್ಗೆ ಎಲ್ಲನೂ ಇದರಲ್ಲೇ ಬರುತ್ತೆ. ಆಯಿತಾ, ನೀವು ಯಾವುದೇ ಆಗಲಿ, ಎ ಫಾರ್ ಇಂಜಿನಿಯರಿಂಗ್ ಅಂತ ಬಂದಾಗ, ಎ ಫಾರ್ ಪೈಥಾನ್ ಅಂತ ಬಂದಾಗ ಅದರಲ್ಲೂ ಏನಿರಲ್ಲ. ಪೈಥಾನ್ ಅಂದಾಗ ಪೈಥಾನ್ ಮೇಲೆ ಪೈಥಾನ್ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಡೆವಾಪ್ಸ್ ಆಗಿ ನಾನು ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಅಂತಿದ್ರೂ ಕೂಡ ಪರವಾಗಿಲ್ಲ, ಇದನ್ನು ನೋಡಿದ್ರೆ ಸಾಕು, ಮೋರ್ ದೆನ್ ಎನಫ್. ಆಯಿತಾ, ಸೊ ಹಾಗೆಯೇ ನನಗೆ ಇನ್ನೂ ಇಂಪಾರ್ಟೆಂಟಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಯೂಸರ್ ಇನ್ಪುಟ್ನ ಹೇಗೆ, ಅಂದರೆ ಒಂದು ಡೈನಮಿಕ್ ವೇರಿಯೇಬಲ್ನ ಅಸೈನ್ ಹೇಗೆ ಮಾಡೋದು ಅಂತ. ಆಯಿತಾ, ಈ ಡೈನಮಿಕ್ ವೇರಿಯೇಬಲ್ ಅಸೈನ್ ಹೆಂಗೆ ಮಾಡ್ತೀವಿ, ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೆ ನಾನು ಡೈರೆಕ್ಟಾಗಿ ಒಂದು ಕೋಡ್ನ ಕಾಪಿ ಮಾಡ್ಕೊಳ್ತೀನಿ. ಆ ಕೋಡ್ ಕಾಪಿ ಮಾಡಿಕೊಂಡು ಐ ವಿಲ್ ಶೋ ಯು ವಾಟ್ ಎಕ್ಸಾಕ್ಟ್ಲಿ ದ ಡೈನಮಿಕ್ ವೇರಿಯೇಬಲ್ ಅಂತ. ಸೊ ಲೆಟ್ ಮಿ ಗೋ ಹಿಯರ್. ನಾನೊಂದು ಇಂಟ್ರಾಕ್ಟಿವ್ ವೇ ಅಲ್ಲಿ ಬರೆದಿದ್ದೀನಿ, ಸೊ ಅದನ್ನೇ ತೋರಿಸ್ತೀನಿ. ಸೊ ಯೂಸರ್ ಇನ್ಪುಟ್, ಮೇಕಿಂಗ್ ಪ್ರೋಗ್ರಾಮ್ಸ್ ಇಂಟ್ರಾಕ್ಟಿವ್. ಇನ್ಪುಟ್ ಫಂಕ್ಷನ್ ಆಲ್ವೇಸ್ ರಿಟರ್ನ್ಸ್ ಅ ಸ್ಟ್ರಿಂಗ್ ಅಂತ. ಯು ಮಸ್ಟ್ ಕನ್ವರ್ಟ್ ದಟ್ ಇನ್ ಟು ಅ ಮ್ಯಾಥ್. ಸೊ ಇವಾಗ ಏನಾಗುತ್ತೆ, ಪ್ರಿಂಟ್. ಸೊ ಕ್ರಿಕೆಟ್, ಈಗ ಫಾರ್ ಎಕ್ಸಾಂಪಲ್ ನೀವು ಈ ಥರ ಎಮೋಜಿಸ್ನ ಎಂಟರ್ ಮಾಡಬೇಕು ಅಂತಂದರೆ ಕಂಟ್ರೋಲ್ ಕಮಾಂಡ್ ಆಪ್ಷನ್ನ ಯೂಸ್ ಮಾಡಿದ್ರೆ ನಿಮಗೆ ಈ ಎಮೋಜಿಸ್ ಬಾಕ್ಸ್ ಓಪನ್ ಆಗುತ್ತೆ. ಈ ಬಾಕ್ಸ್ ಪಕ್ಕ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಫಾರ್ ನಾನು ಕ್ರಿಕೆಟ್ ಸಿಂಬಲ್ನ ಯೂಸ್ ಮಾಡೋಣ. ಆ್ಯಂಡ್ =40 ಅಂತ ಬಂದಿದೆ ಅಂತಂದರೆ ಇದನ್ನು ಸಪ್ರೇಟ್ ಸೆಲ್ಲಲ್ಲಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಡ್ ಕೋಡ್ ನೋಡಿ ಈ ಥರ. ಸೊ ಕ್ರಿಕೆಟ್ ಬ್ಯಾಟಿಂಗ್
ಈ ಸ್ಟ್ರಿಂಗ್ ಏನಿದೆ ಅಲ್ಲ, ಈ ಈಕ್ವಲ್ಸ್ ಅನ್ನೋದು ಸ್ಟ್ರಿಂಗ್ನ ನಾನು ಎಷ್ಟು ಸರಿ ಬೇಕಾದ್ರೂ ಮಲ್ಟಿಪ್ಲೈ ಮಾಡ್ಬೋದು, ಆದರೆ ಸ್ಟ್ರಿಂಗಿಂದ ನಂಬರ್ನ ಅಡಿಷನ್ ಮಾಡೋಕ್ಕಾಗಲ್ಲ. ಅದೇ ಸ್ಟ್ರಿಂಗಿಂದ ಅಂದರೆ ಸ್ಟ್ರಿಂಗ್ ಟು ಸ್ಟ್ರಿಂಗ್ ಆ್ಯಡ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಲೆಟ್ ಇಟ್ ಬಿ ಫಾರ್ ನಾವು ಇಲ್ಲೇನು ಹೇಳ್ತಾ ಇದ್ದೀನಿ, ಒಂದು ಸ್ಟ್ರಿಂಗ್ನ ಈಕ್ವಲ್ಸ್ನ 40 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದೆ. ಅದಾದಮೇಲೆ ಪ್ಲೇಯರ್ ನೇಮ್, ಇನ್ಪುಟ್ ಆಫ್ ಎಂಟರ್ ಯುವರ್ ಪ್ಲೇಯರ್ ನೇಮ್. ಇನ್ಪುಟ್ ಆಫ್ ಅಂದರೆ ಈ ಪ್ಲೇಯರ್ ನೇಮ್ ಒಳಗಡೆ ಈ ಏನು ನೀವು ಡೈನಮಿಕ್ ಆಗಿ ಎಂಟರ್ ಮಾಡ್ತೀರಾ ಅದು ಪ್ಲೇಯರ್ ನೇಮ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಟೋಟಲ್ ರನ್ಸ್, ಇಲ್ಲಿ ಇಂಟ್ ಅಂತ ಹಾಕಿದಂದ್ರೆ ಆಲ್ರೆಡಿ ನಾನು ಟೈಪ್ ಕನ್ವರ್ಷನ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಟೈಪ್ ಕನ್ವರ್ಷನ್ ಅಲ್ಲಿ ಇನ್ಪುಟ್ ಆಫ್ ಟೋಟಲ್ ರನ್ಸ್, ಬಿಕಾಸ್ ರನ್ಸ್ ಅನ್ನೋದು ನನಗೆ ಇಂಟಲ್ಲೇ ಬೇಕು. ನೀವು ಜಸ್ಟ್ ಇನ್ಪುಟ್ ಅಂತ ಖಾಲಿ ಇನ್ಪುಟ್ ಅಂತ ಹಾಕಿದ್ರೆ ಏನು ಮಾಡೋದು ಸ್ಟ್ರಿಂಗ್ ಆಗಿ ಹೋಗುತ್ತೆ. ಟೋಟಲ್ ಇನ್ನಿಂಗ್ಸಲ್ಲಿ ಇಂಟ್ ಆಫ್ ಇನ್ಪುಟ್ ಈ ಥರ. ನಾಟ್ ಔಟ್ಸ್ ಇಷ್ಟು, ಕ್ಯಾಲ್ಕುಲೇಟು. ಸೊ ಟೋಟಲ್ ಇನ್ನಿಂಗ್ಸ್ ಎಷ್ಟು, ಬ್ಯಾಟಿಂಗ್ ಆವ್ರೇಜ್ ಎಷ್ಟು, ಪ್ರಿಂಟ್ ಆಫ್. ಸೊ ನಾನು ಎಫ್ ಸ್ಟ್ರಿಂಗ್ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಹೇಳ್ಕೊಡ್ತೀನಿ ಎಫ್ ಸ್ಟ್ರಿಂಗು. ಆ್ಯಂಡ್ ಅದಾದಮೇಲೆ ಟೋಟಲ್ ರನ್ಸ್ ಎಷ್ಟು, ಇನ್ನಿಂಗ್ಸ್ ಎಷ್ಟು, ಆವ್ರೇಜ್ ಎಷ್ಟು, ಗ್ರೇಟ್ ಫಾರ್ ಆವ್ರೇಜ್ ಆ್ಯಂಡ್ ಇಫ್ ದ ಬ್ಯಾಟಿಂಗ್ ಆವ್ರೇಜ್ ಇಸ್ ಸೋ ಇದೆಲ್ಲ ಕೂಡ ಹೇಳ್ತಾ ಇದ್ದೀನಿ. ಸೊ ಈಗ ಲೆಟ್ಸ್ ಗೋ ಆನ್ ಎಂಟರ್. ಆಯಿತಾ? ಸೊ ಬೆಟರ್ ಇದನ್ನು ನಾನು ಡಿಲೀಟ್ ಮಾಡ್ಕೊಳ್ತೀನಿ. ಡನ್. ಸೊ ಕ್ರಿಕೆಟ್ ಬ್ಯಾಟಿಂಗ್ ಆವ್ರೇಜ್ ಇಲ್ಲಿ ನೋಡಿ, ಇಲ್ಲಿ ರನ್ ಆಗ್ತಾನೆ ಇದೆ, ಇಲ್ಲಿ ಪಾಪಪ್ ಬಂತು. ಈಗ ಎಂಟರ್ ಯುವರ್ ಪ್ಲೇಯರ್ ನೇಮ್. ಸಪೋಸ್ ಪ್ಲೇಯರ್ ನೇಮ್ ನಾನು ಹೇಳ್ತೀನಿ ಜಸ್ಟ್ ವಿರಾಟ್ ಅಂತ ಹೇಳ್ತೀನಿ. ಡನ್. ಸೊ ಟೋಟಲ್ ರನ್ಸ್ ಸಪೋಸ್ 16,000 ಅಂತ ಹಾಕ್ತೀನಿ. ಆಯಿತಾ? ಹಾಗೆಯೇ ಎಷ್ಟು ಇನ್ನಿಂಗ್ಸ್ ಆಡಿದ್ದಾರೆ, ಸಪೋಸ್ 355 ಇನ್ನಿಂಗ್ಸ್ ಅಂತ ಹಾಕ್ತಾನೆ. ನಾಟ್ ಔಟ್ ಎಷ್ಟು, ಫಾರ್ ಎಕ್ಸಾಂಪಲ್ 40 ಅಂತ ಹೇಳ್ತೀನಿ. ನೋಡಿ, ವಿರಾಟ್ ಕೊಹ್ಲಿ ಪ್ಲೇಯರ್, ಟೋಟಲ್ ರನ್ಸ್ 16,000, ಇನ್ನಿಂಗ್ಸ್ 315 ಆಡಿದ್ದಾರೆ, ಆವ್ರೇಜ್ 50.79, ರೇಟಿಂಗ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತ ಹೇಳ್ತಾರೆ, ಗ್ರೇಡ್ ಆವ್ರೇಜ್. ಇಷ್ಟು ಆವ್ರೇಜ್ ಬಂದರೆ ಈ ಥರ ಡಿಫೈನ್ ಮಾಡು ಅಂತ ಹೇಳ್ತಾನೆ. ಈ ರೀತಿ ಒಂದು ಇನ್ಪುಟ್ ಫಂಕ್ಷನ್, ಫೋಕಸ್ ಆನ್ ಓನ್ಲಿ ಇನ್ಪುಟ್ ಫಂಕ್ಷನ್. ಈ ಗ್ರೇಡ್ಸು ಆವ್ರೇಜಸ್ಸು ಅಂದರೆ ಲೈಕ್ ಈ ಇಫ್ ಕಂಡೀಷನು ಎಲಿಫ್ ಕಂಡೀಷನ್ಸ್ ಎಲ್ಲ ಬೇಡ ಸದ್ಯಕ್ಕೆ. ಆಯಿತಾ? ಜಸ್ಟ್ ನಾನು ನಿಮ್ಗೊಂದು ಇಂಟ್ರಾಕ್ಟಿವ್ ಕಾರ್ಡ್ನ ತೋರಿಸ್ಬೇಕಿತ್ತು, ಅಂದರೆ ಒಂದು ರಿಯಲ್ ಡೆಮೋ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ಐ ಹ್ಯಾವ್ ಜಸ್ಟ್ ಯೂಸ್ ದಿಸ್ ಮೆಥಡ್. ರೈಟ್? ಸೊ ಈ ಥರ ನಿಮಗೆ ಒಂದು ಯೂಸರ್ ಇನ್ಪುಟ್ ಫಂಕ್ಷನಲ್ಲಿ ಯು ವಿಲ್ ಗೆಟ್ ಟು ನೋ ಲೈಕ್ ಹೇಗೆ ವೇರಿಯೇಬಲ್ ಸ್ಟೋರ್ ಆಗುತ್ತೆ, ಡೈನಮಿಕ್ ವೇರಿಯೇಬಲ್ ಹೇಗೆ ಯೂಸ್ ಮಾಡೋದು ಅಂತ. ಅಂದರೆ ಈ ಪ್ಲೇಯರ್ ನೇಮ್ಗೆ ವಾಟ್ ಎವರ್ ಯು ಎಂಟರ್ ಇಟ್ ಶುಡ್ ಗೋ. ಇಲ್ಲಿ ಏನು ಮಾಡಿದರೆ ಎಂಟರ್ ಪ್ಲೇಯರ್ ನೇಮ್, ಆಸ್ ಸೂನ್ ಆಸ್ ಯು ಎಂಟರ್ ಇಟ್ ವಿಲ್ ಸೇ ಎಂಟರ್ ಪ್ಲೇಯರ್ ನೇಮ್ ಅಂತ. ಸೊ ಸಪೋಸ್ ಎಂಟರ್ ಪ್ಲೇಯರ್ ನೇಮಲ್ಲಿ ನಾನು ಹೇಳ್ತೀನಿ ರೋಹಿತ್ ಶರ್ಮಾ ಅಂತ. ಆಯಿತಾ? ಸೊ ಟೋಟಲ್ ರನ್ಸ್ ಒಂದು 12,000 ಇರುತ್ತಾ? ಆಯಿತಾ? ಸೊ ಟೋಟಲ್ ಇನ್ನಿಂಗ್ಸ್ 300. Okay, and some 56. Okay, I think something I did wrong ಇಲ್ಲಿ. ಆಯಿತಾ? ಇನ್ನಿಂಗ್ಸಲ್ಲಿ ಸಮಥಿಂಗ್ ಐ ಮಿಸ್ಡ್ ಇಟ್. ಇಟ್ಸ್ ಓಕೆ. ಬಟ್ ಈ ಥರ ಸ್ಟೋರ್ ಆಯಿತು. ಆಯಿತಾ? ಸೊ ದಿಸ್ ಈಸ್ ಹೌ ಇನ್ಪುಟ್, ಅಂದರೆ ಒಂದು ಯೂಸರಿಂದ ಹೇಗೆ ಇನ್ಪುಟ್ ತೊಗೊಳ್ಳೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಲಾಗಿನ್ ಪೇಜ್ಗೆ ಹೋಗ್ತೀರಾ. ಲಾಗಿನ್ ಪೇಜ್ಗೆ ಹೋಗಿ ಅಲ್ಲಿ ಲಾಗಿನ್ ಆಗಬೇಕಾದ್ರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತಾ? ಯೂಸರ್ ನೇಮಲ್ಲಿ ಯೂಸರ್ ನೇಮ್ ಸ್ಟೋರ್ ಆಗುತ್ತೆ, ಪಾಸ್ವರ್ಡ್ ಸ್ಟೋರ್ ಆಗುತ್ತಾ? ಅದು ಹೆಂಗೆ ಸ್ಟೋರ್ ಆಗುತ್ತಪ್ಪ ಅಂತಂದರೆ ಬಿಹೈಂಡ್ ದ ಸೀನ್ಸ್ ಈ ಫಂಕ್ಷನ್ನ ಯೂಸ್ ಮಾಡ್ತಿರ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಅರ್ಥ ಆಯ್ತಾ? ಅಂದರೆ ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಆಗಿ ಒಂದು ಸ್ವಿಗ್ಗಿನ ತೊಗೊಳ್ಳೋಣ. ಆಯಿತಾ? ಒಂದು ಅಪ್ಲಿಕೇಶನ್, ಅಂದರೆ ಲಾಗೌಟ್ ಆಗಿರೋ ಅಪ್ಲಿಕೇಶನ್. ಹೋಗ್ತೀವ ಇಲ್ಲಿಗೆ. ಸೊ ಹೋಗಿದ್ದಾದಮೇಲೆ ಇಲ್ಲಿ ಸೈನ್ ಇನ್ ಕೇಳ್ತಾ, ಇಲ್ಲಿ ಫೋನ್ ನಂಬರ್, ಇದೊಂದು ಇನ್ಪುಟ್ ಬಾಕ್ಸ್ ಅಲ್ವಾ? ಈ ಇನ್ಪುಟ್ ಬಾಕ್ಸ್ ಹೆಂಗೆ ತೊಗೊಳುತ್ತೋ ಹಾಗೇನೆ ಇಲ್ಲೂ ಕೂಡ ಇನ್ಪುಟ್ ಬಾಕ್ಸ್. ಇದು ಬ್ಯಾಕ್ ಎಂಡ್ ಲಾಜಿಕ್ಕು, ಇದು ಫ್ರಂಟ್ ಎಂಡ್ ಲಾಜಿಕ್ಕು. ನೀವು ಇಲ್ಲಿ ಏನು ಕನೆಕ್ಟ್ ಮಾಡ್ತಿದ್ರೋ ಬ್ಯಾಕ್ ಎಂಡಲ್ಲಿ ಅದು ಕನೆಕ್ಟ್ ಆಗೋದು ಇಲ್ಲೇನೆ. ಅರ್ಥ ಆಯ್ತಾ? ಸೊ ಹೀಗೆ. ರೈಟ್? ಸೊ ದಿಸ್ ಈಸ್ ಒನ್ ಬೆಸ್ಟ್ ವೇ ಆಫ್ ಥಿಂಕಿಂಗ್. ಸೊ ಹಾಗೇನೆ ನಾವು ಅರ್ಲಿಯರ್ ನಾವೇನಾಗುತ್ತೆ ಅಂದರೆ ದಿಸ್ ಈಸ್ ವಾಟ್ ಲೈಕ್ ಒಂದು ಡೈನಮಿಕ್ ವೇರಿಯೇಬಲ್ನ ಸ್ಟೋರ್ ಮಾಡ್ಕೊಳ್ಳೋದು ಹೇಗೆ ಅಂತ. ಹಾಗೆಯೇ ಎಫ್ ಸ್ಟ್ರಿಂಗ್ಸ್ಗಳ ಬಗ್ಗೆ ನಾನು ಮಾತಾಡ್ತೀನಿ. ಏನಪ್ಪ ಎಫ್ ಸ್ಟ್ರಿಂಗ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೇಮ್ ನಾನು ಹೇಳ್ತಾ ಇದ್ದೆ ಆವಾಗಲೇ. ನಾನು ಏನು ಅಂದರೆ ಓಕೆ, ಲೆಟ್ಸ್ ಗೋ ವಿತ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್. ಓಕೆ, ಇಗ್ನೋರ್ ದಿ ಸ್ಪೆಲ್ಲಿಂಗ್ಸ್ ಆ್ಯಂಡ್ ರನ್ಸ್ ಬಂದುಬಿಟ್ಟು 18,000 ಅರೌಂಡ್ ಇರಬೇಕು, 18,500 ಆರ್ ಸಮಥಿಂಗ್. ಆ್ಯಂಡ್ ಇಯರ್ಸ್ ಆಫ್ ಕ್ರಿಕೆಟ್ ಇಸ್ 24. ಸರಿನಾ? ಅರ್ಲಿಯರ್ ನಾವೇನು ಮಾಡ್ತಾ ಇದ್ದೀವಿ, ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಬೇಕು ಅಂದಾಗ ಪ್ರಿಂಟ್, ಓಕೆ, ಇಲ್ಲಿ ನೇಮ್ ಅಂತ ಕೊಟ್ಟು
ಆಯಿತಾ. ನೇಮ್ ಅಂತ ಕೊಟ್ಟು ಇಲ್ಲಿ ಪ್ಲಸ್ ನೇಮ್ ಅಂತ ಹಾಕಿ ಕಾಮ, ಓಕೆ, ಕಾಮ ಇಲ್ಲಿ ಅಥವಾ ಪ್ಲಸ್ ನಾನು ಅಂದರೆ ಇದನ್ನ ಏನೇನಿದೆ ಎಲ್ಲ ಆ್ಯಡ್ ಮಾಡ್ತೀನಿ ಆಯಿತಾ. ಪ್ಲಸ್ ಎಷ್ಟು ರನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಅಲ್ವಾ. ಸೊ ನಾನಿಲ್ಲಿ ಎಗೇನ್ ಪ್ಲಸ್ ಸ್ಕೋರ್ಡ್ ಈ ಥರ ಒಂದು ನಿಮಿಷ ನೇಮ್ ಸ್ಕೋರ್ಡ್ ಎಷ್ಟು ರನ್ಸ್ನು ಸ್ಕೋರ್ಡ್ ಇಲ್ಲಿ ರನ್ಸ್ ಇದೆಯಲ್ಲ ಈ ರನ್ಸ್ನ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಓಕೆ ಅದಾದಮೇಲೆ ಇಲ್ಲಿ ಕೋಟ್ ಮಾಡಿ ಆ್ಯಂಡ್ ಇಯರ್ಸ್ ಆಫ್ ಪ್ಲೇಡ್ ಈಕ್ವಲ್ ಟು ನಾನು ಈ ಥರ ಬರಿಬೇಕಿತ್ತು ಆಯಿತಾ. ಏನೇ ಕಾಲ್ ಮಾಡಿದ್ರೆ ಹಿಂಗೆ ಕಾಲ್ ಮಾಡಬೇಕಿತ್ತು. ಇವಾಗ ನೋಡಿ ಪ್ರಿಂಟ್ ಅಂತ ಮಾಡಿದ್ರೆ ನೇಮ್ ಸಚಿನ್ ತೆಂಡೂಲ್ಕರ್ ಸ್ಕೋರ್ಡ್ 18,500 ಆ್ಯಂಡ್ ಇಯರ್ಸ್ ಆಫ್ ಪ್ಲೇಡ್ ಇಸ್ ಕೋಲ್ಡ್ 24 ಅಂತ. ಇದು ಎಷ್ಟು ಮೆಸ್ಸಿ ಆಗಿದೆ ಒಂದು ಸ್ಟ್ರಿಂಗ್ನ ಬರೀಬೇಕಾದ್ರೆ. ಸೊ ಅದೇ ನೀವೇನಾದರೂ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿದ್ರೆ ಹೆಂಗೆ ಬರೆಯೋದು ನೋಡಿ, ವೆರಿ ಸಿಂಪಲ್. ಪ್ರಿಂಟ್ ಆಫ್ ಅಂತ ಹಾಕಿ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಕೋಟ್ ಅಂತ ಹಾಕಿ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಈ ಫಾರ್ಮ್ಯಾಟಲ್ಲಿ ನೀವೇನೇ ಬರೀ, ಸೊ ನೇಮ್ ಆಫ್ ದ ಪ್ಲೇಯರ್ ಈಸ್ ಪ್ಲೇಸ್ ಹೋಲ್ಡರ್ ಈ ಥರ ಕೋಟ್ ಕೊಟ್ಬಿಟ್ಟು ಇಲ್ಲಿ ನೇಮ್ನ ಕಾಲ್ ಮಾಡಿ ಆಯಿತಾ. ಓಕೆ, ಆ್ಯಂಡ್ ಯು ಡೋಂಟ್ ನೀಡ್ ಟು ಪ್ರೊವೈಡ್ ಎನಿ ಕಾಮ ನೋಡಿ ಈ ಥರ. ಆ್ಯಂಡ್ ಹೀ ಸ್ಕೋರ್ಡ್ ಆಯಿತಾ, ಈ ಸ್ಕೋರ್ಡ್ ಎಷ್ಟು ಇಷ್ಟು ರನ್ಸು. ಓಕೆ, ಈ ಸ್ಕೋರ್ಡ್ ಇಷ್ಟು ರನ್ಸು ಆ್ಯಂಡ್ ಪ್ಲೇಡ್ ಓಕೆ ಆ್ಯಂಡ್ ಪ್ಲೇಡ್ ಎಷ್ಟು ವರ್ಷ ಇಷ್ಟು ವರ್ಷ ಅಂತ ನೋಡಿ. ಇದು ಹೆಂಗಿದೆ ಅಲ್ವಾ. ಯು ಡೋಂಟ್ ನೀಡ್ ಟು ಗಿವ್ ಪ್ಲಸ್ ಕಾಮ ಮೈನಸ್ ಇವೆಲ್ಲ ಕೂಡ ನೀವು ಒಂದು ಸ್ಟ್ರಿಂಗ್ನ ಬ್ರೇಕ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಥರ ನೀವು ಯೂಸ್ ಮಾಡ್ಬೋದು ರೈಟ್. ಸೊ ದಿಸ್ ಈಸ್ ಅ ಬೆಸ್ಟ್ ವೇ ಆಫ್ ಪ್ರಿಂಟಿಂಗ್ ದ ಎಫ್ ಸ್ಟ್ರಿಂಗ್ಸ್ ಆಯ್ತಲ್ಲ. ಸೊ ಇದೇ ಎಫ್ ಸ್ಟ್ರಿಂಗ್ಸ್ ಅಂತಂದರೆ. ಸೊ ಎಫ್ ಸ್ಟ್ರಿಂಗ್ಸಲ್ಲಿ ಇನ್ನೂ ಡಿಫ್ರೆಂಟ್ ಸ್ಟೆಪ್ಸ್ಗಳಿದ್ದಾವೆ, ಬಟ್ ಇಟ್ಸ್ ಓಕೆ. ಸೊ ಓವರಾಲ್ ಕಾನ್ಸೆಪ್ಟು ಈ ಮಾಡ್ಯೂಲಲ್ಲಿ ನಾವೇನೇನು ಮಾತಾಡಿದ್ವಿ ಅಂತ ಹೇಳಿದ್ರೆ, ಸೊ ನನಗೆ ಒಂದು ಸ್ಟ್ರಿಂಗ್ ಅಂದರೆ ಏನು, ಇಂಟ್ ಅಂದರೆ ಏನು, ಫ್ಲೋಟ್, ಬೂಲಿಯನ್, ನನ್, ಟೈಪ್, ಇಂಟ್ ಆ್ಯಂಡ್ ಆಲ್ಸೋ ಇವೆಲ್ಲ ಅದ್ರ ಬಗ್ಗೆನೂ ಮಾತಾಡಿದೆ. ಸೊ ನಾನೇನು ಮಾಡ್ತೀನಿ, ಲೆಟ್ ಮೀ ಜಸ್ಟ್ ಗಿವ್ ಯು ಒನ್ ಸಿಂಪಲ್ ಸಮ್ಮರಿ ಈ ಎಂಟೈರ್ ಸೆಕ್ಷನಲ್ಲಿ ನಾನು ಏನು ಮಾಡಿದೆ ಅಂತ. ಇದು ನನ್ನ ಕಂಪ್ಲೀಟ್ ಸಮ್ಮರಿ ಆಯಿತಾ. ಸೊ ದಟ್ ಯು ವಿಲ್ ಹ್ಯಾವ್ ಅ ಪ್ರಾಪರ್ ಟ್ರ್ಯಾಕ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಅಂತ ಆಯಿತಾ. ಸೊ ದಿಸ್ ಐ ವಿಲ್ ಸೇ ಕಂಪ್ಲೀಟ್ ಸಮ್ಮರಿ. ಸೊ ದಿಸ್ ಈಸ್ ಹೌ ಮೈ ಟೇಬಲ್ ಲುಕ್ಸ್ ನೋಡಿ. ಇದು ನನ್ನ ಕಂಪ್ಲೀಟ್ ಸಮ್ಮರಿ. ಸೊ ಕಾನ್ಸೆಪ್ಟ್ ವೇರಿಯಬಲ್ಸು, ಲೇಬಲ್ಡ್ ಬಾಕ್ಸ್ ಟು ಸ್ಟೋರ್ ಡೇಟಾ, ಸ್ಕೋರ್ ಈಕ್ವಲ್ ಟು 100 ಅಂತ ಬಂದ. ಸ್ಟ್ರಿಂಗು, ಇಂಟು, ಫ್ಲೋಟು, ಬೂಲ್ ಅಂದರೆ ಏನು, ನನ್ ಅಂದರೆ ಏನು, ಟೈಪ್ ಹೇಗೆ ವರ್ಕ್ ಆಗುತ್ತೆ, ಇಂಟ್ ಹೆಂಗೆ ವರ್ಕ್ ಆಗುತ್ತೆ, ಫ್ಲೋಟ್ ಹೆಂಗೆ ವರ್ಕ್ ಆಗುತ್ತೆ, ಸ್ಟ್ರಿಂಗ್ ಫಂಕ್ಷನ್ ಹೆಂಗೆ, ಇನ್ಪುಟ್ ಮತ್ತು ಅಟ್ ದ ಎಂಡ್ ನಾವು ಕನ್ಕ್ಯಾಟಿನೇಷನ್ ಅಂದರೆ ಎಫ್ ಸ್ಟ್ರಿಂಗ್. ನನಗೇನು ನೀವು ಮಾಡಬೇಕು ಅಂದರೆ ನೆಕ್ಸ್ಟು ನಿಮಗೆ ಕೊಡೋ ಅಸೈನ್ಮೆಂಟ್, ಡೇ ಟು ಅಸೈನ್ಮೆಂಟ್, ನೀವೊಂದು ಮಿನಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಈ ಮಿನಿ ಪ್ರಾಜೆಕ್ಟ್ ಹೆಂಗಿರಬೇಕು ಅಂತ ಹೇಳಿದ್ರೆ ನನಗೆ ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್ ಆಯಿತಾ. ಸೊ ಪೇಸ್ಟೆಡ್ ಹಿಯರ್ ನೋಡಿ. ಈ ರಿಕ್ವೈರ್ಮೆಂಟಲ್ಲಿ ಒಂದು ಝೊಮ್ಯಾಟೊ ಡೆಲಿವರಿ ಬಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ, ಆಸ್ಕ್ ಯೂಸರ್ ರೆಸ್ಟೋರೆಂಟ್ ನೇಮ್, ನಂಬರ್ ಆಫ್ ಐಟಮ್ಸ್, ಪ್ರೈಸ್ ಫರ್ ಐಟಮ್, ಕ್ಯಾಲ್ಕುಲೇಟ್ ಸಬ್ ಟೋಟಲ್, ಟ್ಯಾಕ್ಸ್, ಡೆಲಿವರಿ ಚಾರ್ಜ್ ಆ್ಯಂಡ್ ಟೋಟಲ್. ಆಸ್ಕ್ ಯೂಸರ್ ಡಿಡ್ ದೇ ಆರ್ಡರ್ ವೆಜ್ ಆರ್ ನಾನ್ ವೆಜ್, ಅಫೆಕ್ಸ್ ಮೆಸೇಜಸ್, ಓಕೆ, ಪ್ರಿಂಟ್ ಅ ಫಾರ್ಮೆಟೆಡ್ ಬಿಲ್ ಫಾರ್ಮೆಟ್. ಸೊ ನನಗೆ ಈ ರೀತಿ ಎಕ್ಸ್ಪೆಕ್ಟೆಡ್ ಬಿಲ್ ಫಾರ್ಮೆಟ್ ಅನ್ನೋದು ಬರಬೇಕು ನಮಗೆ ಆಯಿತಾ. ಸೊ ಇದನ್ನು ಪ್ರಿಂಟ್ ಮಾಡಿ, ಅಂದರೆ ಇದನ್ನು ಅಸೈನ್ಮೆಂಟ್ನ ಮಾಡಿ ನನಗೇನು ನೀವು ಪ್ರಿಂಟ್ ಮಾಡಬೇಕು ಅಂದರೆ, ನನಗೆ ಐ ವಾಂಟ್ ಯು ಗೈಸ್ ಟು ಪ್ರಿಂಟ್ ಮಿ ದಟ್ ಔಟ್ಪುಟ್, ದ್ಯಾಟ್ಸ್ ಎನಫ್ ಆಯಿತಾ. ಇದು ನಮ್ಮ ಮಾಡ್ಯೂಲ್ 1. ಈ ಮಾಡ್ಯೂಲ್ 1ನಲ್ಲಿ ವೇರಿಯಬಲ್ ಮತ್ತು ನಾವು ಡೇಟಾ ಟೈಪ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆಯೇ ಸ್ಟ್ರಿಂಗಲ್ಲಿ ಇನ್ನೂ ಇನ್ಡೆಪ್ತಾಗಿ ಕಂಪ್ಲೀಟ್ ಮಾಡೋಣ, ಲಿಸ್ಟಲ್ಲಿ ಇನ್ಡೆಪ್ತಾಗಿ ಹೋಗೋಣ, ಡಿಕ್ಷನರಿ, ಸೆಟ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್, ಲೂಪ್ಸ್, ಫಂಕ್ಷನ್ಸ್, ಎಕ್ಸೆಪ್ಷನ್ ಫೈಲ್ಸ್, ಹೂಪ್ಸ್, ಅಡ್ವಾನ್ಸ್ಡ್, ಈ ಥರ ತುಂಬ ಇದ್ದಾವೆ. ಸೊ ಪ್ರತಿಯೊಂದನ್ನು ಕೂಡ ಹೋಗೋಣ. ಬಟ್ ಫಾರ್ ನೌ ದಿಸ್ ಇಸ್ ದ ಥಿಂಗ್ ಆಯಿತಾ. ಸೊ ಇದು ನಮ್ಮ ಮಾಡ್ಯೂಲ್ 1 ಆಗಿ. ಓಕೆ, ಇಷ್ಟು ಈ ವಿಡಿಯೋಗೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.